श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारती जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ, ಶ್ರೀಮದ್ ಭಾಗವತ ಮಹಾಪುರಾಣದ ಮೊದಲನೇ ಸ್ಕಂದದ 18ನೇ ಅಧ್ಯಾಯದಲ್ಲಿ ನಾವಿದ್ದೇವೆ. ಪರೀಕ್ಷಿತ್ ಮಹಾರಾಜನ ಕಥೆ ನಡೀತಾ ಇದೆ. ವೃಷಭ ಮತ್ತು ಗೋ ಇವುಗಳ ಸಂವಾದದಲ್ಲಿ ಕಲಿಪ್ರವೇಶ ಆಗಿರುವಂತಹದ್ದು ಮತ್ತು ಅದರ ಪ್ರಭಾವವನ್ನು ನೋಡ್ತಾ ನೋಡ್ತಾ ತಪಶೌಚಂ ದಯಾ ಸತ್ಯಂ ಎನ್ನುವಂತೆ ಧರ್ಮದ 4 ಆಧಾರ ಸ್ತಂಭಗಳು. ಧರ್ಮವು ವೃಷಭ ರೂಪವಾಗಿದ್ದಾಗ 4 ಕಾಲುಗಳಿಂದ ಕೂಡಿರುವಂತಹ ವೃಷಭವು, ಆ 4 ಕಾಲಗಳು ಯಾವುದು ಅಂತ ಹೇಳಿದ್ರೆ ತಪಸ್ಸು, ಶೌಚ, ದಯಾ ಮತ್ತು ಸತ್ಯ. ಆದರೆ ಕಲಿಪ್ರವೇಶವಾದ ಕಾರಣದಿಂದ ಕಲಿಕಾಲದಲ್ಲಿ ಧರ್ಮಕ್ಕೆ 3 ಆಧಾರಗಳು, ಅಂದರೆ ಒಂದೊಂದು ಯುಗದ ಕಳೆದಂತೆ ಒಂದೊಂದು ಆಧಾರಗಳು ಕಡಿಮೆ ಆಗ್ತಾ ಹೋದವು ಅನ್ನುವಂತಹದ್ದು ನೋಡಿದ್ವಿ ನಾವು. ಆ ಲೆಕ್ಕಾಚಾರದಲ್ಲಿ ಕಲಿಯುಗಕ್ಕೆ ಬಂದಾಗ ಧರ್ಮದ ಆಧಾರ ಸತ್ಯ ಒಂದೇ ಉಳಿತು. ತಪಸ್ಸು, ಶೌಚ ಮತ್ತು ದಯಾ ಅನ್ನುವಂತಹದ್ದು ಹೊರಟೋಯ್ತು. ಅಂದ್ರೆ ಏನರ್ಥ ಅಂದ್ರೆ, ಇವಾಗ ತಪಸ್ಸನ್ನಾಚರಿಸೋರು ಯಾರೂ ಇಲ್ಲ, ಸಕಲ ಪ್ರಾಣಿಗಳಲ್ಲಿಯೂ ದಯೆ ತೋರುವಂಥವ್ರು ಯಾರೂ ಉಳಿದಿಲ್ಲ, ಅತ್ಯಂತ ಶುಚಿಯಾಗಿರುವಂಥವ್ರು ಯಾರೂ ಉಳಿದಿಲ್ಲ ಅನ್ನೋದು ತಾತ್ಪರ್ಯ. ಅದನ್ನು ನಾವು ನಮ್ಮ ಸಮಕಾಲೀನ ಸಮಾಜದಲ್ಲಿ ಸುತ್ತಮುತ್ತಲು ನೋಡಿದ್ರೇ ಗೊತ್ತಾಗುತ್ತೆ ಕಲಿಯ ಪ್ರಭಾವ ಅನ್ನುವಂತಹದ್ದು. ಹೀಗೆ ಕಲಿಯನ್ನ ಪರೀಕ್ಷಿತ ಮಹಾರಾಜನು ನಿಗ್ರಹಿಸಿದ ಅಂತ ನೋಡ್ತೇವೆ. ಅವನನ್ನ ಕೊಲ್ಲದೆ ನಿಗ್ರಹಿಸಿದ ಅನ್ನುವಂತಹದ್ದನ್ನು ನೋಡಿ ಹಿಂದಿನ ಅಧ್ಯಾಯದಲ್ಲಿ ಮುಗಿಸಿದ್ವಿ. ಆವಾಗ 18ನೇ ಅಧ್ಯಾಯ ಸೂತರು ಹೇಳ್ತಾರೆ. ಮೊದಲನೇ ಶ್ಲೋಕ. ಶ್ರೀ ಸೂತ ಉವಾಚ ಯೋ ವೈ ದ್ರೌಣ್ಯಸ್ತ್ರವಿಪ್ಲುಷ್ಟೋ ನಮಾತುರುದರೇ ಮೃತಃ ಅನುಗ್ರಹಾದ್ ಭಾಗವತಃ ಕೃಷ್ಣಸ್ಯಾದ್ಭುತ ಕರ್ಮಣಃ. ಸೂತರು ಪರೀಕ್ಷಿತನ ಬಗ್ಗೆ ಕಥೆ ನಡೀತಾ ಇರುವುದರಿಂದ, ಶೌನಕಾದಿಗಳು ಪ್ರಶ್ನೆ ಕೇಳಿರುವುದರಿಂದ ಪರೀಕ್ಷಿತನ ಬಗ್ಗೆ ಮತ್ತೆ ಒಂಚೂರು ಸಂಕ್ಷೇಪವಾಗಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ 4 ಶ್ಲೋಕಗಳಲ್ಲಿ ಹೇಳ್ತಾರೆ. ಪರೀಕ್ಷಿತ ಮಹಾರಾಜನು ಮಾತೃಗರ್ಭದಲ್ಲಿಯೇ ಮೃತಪ್ರಾಯನಾಗಿದ್ದನು. ಭಗವಂತನಾದ ಶ್ರೀಕೃಷ್ಣನ ಒಂದು ಮಹಿಮೆಯಿಂದ ಸಂರಕ್ಷಿಸಲ್ಪಟ್ಟವನಾಗಿ ನಂತರ ಮಹಾನ್ ಧರ್ಮಪಾಲನಾಗಿ ತಾತನಿಂದ ಆಡಳಿತವನ್ನು ಸ್ವೀಕರಿಸಿಕೊಂಡು ಧರ್ಮದ ಮಾರ್ಗದಲ್ಲಿ ತಾತನ ದಾರಿಯಲ್ಲಿ ಆ ರಾಜ್ಯ ನಡೆಸ್ತಾ ಅಂತಹ ಪರೀಕ್ಷಿತನು ಮುಂದೇನಾಯಿತು ಅಂದರೆ ಬ್ರಹ್ಮಶಾಪೋತ್ಥಿತಾದ್ಯಸ್ತು, ಒಬ್ಬ ಬ್ರಾಹ್ಮಣನಿಂದ ಶಾಪಕ್ಕೊಳಗಾಗಿ ತಕ್ಷಕ ಎಂಬಂತಹ ಸರ್ಪದಿಂದ ಕಚ್ಚಲ್ಪಟ್ಟು ಮರಣವಾಗ್ತದೆ ಎನ್ನುವಂತಹ ಶಾಪಕ್ಕೊಳಗಾಗಿ, ಆಮೇಲೆ ಆ ಶಾಪದ
ವಾರ್ತೆ ಇವನಿಗೆ ಗೊತ್ತಾದ ತಕ್ಷಣ ಶೋಕ, ಮೋಹ ಮತ್ತು ಪ್ರಾಣ ಭಯ, ಅಂದರೆ ಪ್ರಾಣೋತ್ಕ್ರಮಣ ಭಯ, ಮರಣ ಉಂಟಾಗುವುದೆನ್ನುವಂತಹ ಭಯ, ಈ ಎಲ್ಲವನ್ನು ಬಿಟ್ಟು ಗಂಗೆಯ ದಡದಲ್ಲಿ ಪ್ರಾಯೋಪವೇಶವಾಗಿ ಪ್ರಾಯೋಪವಾಸವಾಗಿ ಕೊಡುವಂತಹ, ಅಂದರೆ ಪ್ರಾಣ ಹೋಗುವವರೆಗೂ ಉಪವಾಸಾದಿಗಳನ್ನು ಆಚರಿಸ್ತಾ ಮರಣದ ನಿರೀಕ್ಷೆ ಮಾಡ್ತಾ ಕೂತಿರುವಂಥವನು. ಅಂತಹ ಸಂದರ್ಭದಲ್ಲಿ ವೈಯಾಸಿಕೇರ್ ಜಹೌ ಶಿಷ್ಯೋ, ವೈಯಾಸಿಕನ ಶಿಷ್ಯನು, ವೈಯಾಸಿಕನ ಶಿಷ್ಯ ಅಂತಂದರೆ ವ್ಯಾಸನ ಮಗ ವೈಯಾಸಿಕ, ಯಾರವರು? ಶುಕ. ಶುಕನ ಶಿಷ್ಯನಾಗಿ, ಅರ್ಥಾತ್ ಶುಕನಿಂದ ಭಾಗವತ ಕಥಾಮೃತವನ್ನ ಉಪದೇಶ ಪಡೆದುಕೊಂಡಂತಹ ತನ್ಮೂಲಕವಾಗಿ ಶಿಷ್ಯನಾಗಿರುವಂತಹನಾಗಿ ಗಂಗೆಯ ದಡದಲ್ಲಿ ತನ್ನ ಶರೀರವನ್ನು ಬಿಟ್ಟುಬಿಟ್ನು ಅನ್ನುವಂತಹದ್ದನ್ನ ಹೇಳಿ, ಶ್ರೀ ಕೃಷ್ಣನ ರಕ್ಷಣೆಯಿಂದ ಮತ್ತು ಯುಧಿಷ್ಠಿರನ ಮಾರ್ಗದಿಂದ ಇರುವಂಥವನು, ಪರಮ ಭಾಗವತನೂ ಆಗಿರುವಂಥವನು ಅವನು. ಅಂತಕಾಲದಲ್ಲಿಯೂ ಕೂಡ ಶ್ರೀ ಕೃಷ್ಣನ ಕಥೆಗಳನ್ನೇ ಕೇಳ್ತಾ ಕೃಷ್ಣನ ಪಾದ ಕಮಲಗಳನ್ನು ಸೇರಿದಂಥವನು. ಅಂತಹ ಪರೀಕ್ಷಿತನ ರಾಜ್ಯಾಡಳಿತದಲ್ಲಿ ಕಲಿ ಈಗಾಗಲೇ ಪ್ರವೇಶ ಮಾಡಿ ಬಹಳ ದಿವಸ ಆಗಿದೆ. ನಿಮಗೆ ಗೊತ್ತಿರುವಂತೆ ಯಾವ ದಿವಸ ಶ್ರೀ ಕೃಷ್ಣ ಅವತಾರ ಪರಿಸಮಾಪ್ತಿ ಆಯಿತೋ ಆ ದಿವಸವೇ ಕಲಿಪ್ರವೇಶ ಅನ್ನುವಂತಹದ್ದು ಗೊತ್ತಿದೆ. ಈಗಾಗಲೇ ಕಲಿಪ್ರವೇಶವಾಗಿದ್ದರೂ ಎಲ್ಲಿವರೆಗೂ ಪರೀಕ್ಷಿತ ಮಹಾರಾಜನು ರಾಜ್ಯದಲ್ಲಿದ್ದನು, ಅಂದರೆ ರಾಜನಾಗಿದ್ನೋ ಅಲ್ಲಿವರೆಗೂ ಕಲಿಯು ಸುಮ್ಮನೆ ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂಡಿದ್ದ, ಅವನೇನು ಮಾಡ್ಲಿಕ್ಕಾಗಲಿಲ್ಲ. ಅದರಲ್ಲಿಯೂ ಕೂಡ ಪರೀಕ್ಷಿತನು ತನ್ನ ರಾಜಾಜ್ಞೆಯ ಮೇಲೆಗೆ ಅವನನ್ನು ತನ್ನ ರಾಜ್ಯದಿಂದ ಹೊರಗಿಟ್ಟಿದ್ದ ಅನ್ನೋದನ್ನ ಹೇಳಿ ನೋಡಿದ್ರೆ, ಕಲಿಗೆ ಪರೀಕ್ಷಿತ ಇರೋವರೆಗೂ ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂತಹದ್ದು ನಮಗೆ ಗೊತ್ತಾಗ್ತದೆ. ಅಂದರೆ ಪರೀಕ್ಷಿತನು ಅಂತಹ ಶ್ರೇಷ್ಠ ಭಗವದ್ಭಕ್ತನಾಗಿರುವಂತಹವನು ಅನ್ನುವಂತಹದ್ದು. ಅದನ್ನು ಕುರಿತು 5ನೇ ಶ್ಲೋಕ ಹೇಳುತ್ತದೆ. ತಾವತ್ ಕಲಿರ್ನ ಪ್ರಭವೇತ್ ಪ್ರವಿಷ್ಟೋಪೀಹ ಸರ್ವತಃ ಯಾವದೀಶೋ ಮಹಾನುರ್ವ್ಯ ಅಭಿಮನ್ಯವ ಏಕರಾಟ್. ಯಾವತ್, ಎಲ್ಲಿವರೆಗೂ ಮಹಾನ್ ಉರ್ವ್ಯ, ಈ ಮಹತ್ತಾದಂತಹ ತುಂಬ ದೊಡ್ಡದಾಗಿರುವಂತಹ ಈ ಭೂಮಿಯ ಮೇಲೆ ಅಭಿಮನ್ಯುವನ ಏಕಚಕ್ರಾಧಿಪತ್ಯ ನಡೆದಿತ್ತೋ ಅಲ್ಲಿವರೆಗೂ ಕಲಿಹಿ ನ ಪ್ರವಿಷ್ಟ, ಕಲಿ ಪ್ರವೇಶ ಆದರೂ ಕೂಡ ಅವನು ಏನೂ ಮಾಡ್ಲಿಕ್ಕಾಗದೆ ಸುಮ್ಮನೆ ಇದ್ದ ಅನ್ನುವಂತಹ ಮಾತನ್ನ ಸೂತರು ಶೌನಕಾದಿಗಳಿಗೆ ಹೇಳ್ತಾರೆ. ಯಾಕೆ ಕಲಿಯನ್ನ ಸಂಹಾರ ಮಾಡಿಬಿಡ್ಬೇಕಾಗಿತ್ತಲ್ಲ, ಅಲ್ಲಿಯೇನೆ ತನ್ನ ರಾಜ್ಯದಿಂದ ಯಾಕೆ ಇಡಬೇಕಾಗಿತ್ತು ಅನ್ನುವಂತಹದ್ದು ಪ್ರಶ್ನೆ. ಹೊರಗಡೆ ಇರುವಂತೆ ಅಥವಾ ಕೆಲವು ಸ್ಥಾನಗಳಲ್ಲಿ ಇರುವಂತೆ, ಹಿಂದಿನ ಅಧ್ಯಾಯದಲ್ಲಿ ನೋಡಿದಂತೆ ಜೂಜು ಇತ್ಯಾದಿಗಳ ಸ್ವರ್ಣ ಇತ್ಯಾದಿಗಳಲ್ಲಿ, ಹಿಂಸೆ ಕೊಲೆ ಇತ್ಯಾದಿಗಳಲ್ಲಿ ಅಷ್ಟು ಮಾತ್ರ ಅವಕಾಶ ಕೊಟ್ಟಿರೋದು ಯಾಕೆ? ಸಂಪೂರ್ಣವಾಗಿ ಕಲಿಯನ್ನು ನಾಶ ಮಾಡಬಹುದಾಗಿತ್ತಲ್ಲ ಅನ್ನುವಂತಹ ಪ್ರಶ್ನೆ ಬಂದಿದ್ರೆ, ನಾನು ಹೇಳಿದ್ದೆ ಮುಂದಿನ ಅಧ್ಯಾಯದಲ್ಲಿ ತುಂಬ ಸುಂದರವಾದ ಉತ್ತರ ಇದೆ ಅಂತ ಹೇಳಿ. ಆ ಉತ್ತರ ಏನು ಅನ್ನುವಂತಹದ್ದು ಈ ಶ್ಲೋಕದಲ್ಲಿ ನೋಡ್ತೇವೆ. 7ನೇಯ ಶ್ಲೋಕ. ನಾನುದ್ವೇಷ್ಟಿ ಕಲಿಂ ಸಮ್ರಾಟ್ ಸಾರಂಗೈವ ಸಾರಭುಕ ಕುಶಲಾನ್ಯಾಶು ಸಿದ್ಧ್ಯಂತಿ ನೇತರಾಣಿ ಕೃತ ನಿಯತ್. ಪರೀಕ್ಷಿತನಾಗಿ ರಾಜ ಹೇಗಿದ್ದ ಅಂತಂದ್ರೆ, ಸಾರಂಗ ಸಾರಂಗ ಅನ್ನುವಂತಹದ್ದು ಒಂದು ಪ್ರಾಣಿ. ಸಾರಂಗ ಅಂದ್ರೆ ಜಿಂಕೆಯ ಒಂದು ಜಾತಿಯೂ ಹೌದು. ಸಾರಂಗ ಅಂತ ಸಂಸ್ಕೃತದಲ್ಲಿ ಷಟ್ಪದಿ ಅಂದ್ರೆ ದುಂಬಿ ಅಥವಾ ಭ್ರಮರ ಅನ್ನುವಂತಹ ಕೀಟವೂ ಹೌದು. ಈ ದುಂಬಿ ಭ್ರಮರಗಳು ಏನ್ ಮಾಡ್ತವೆ ಅಂತಂದ್ರೆ, ಹೂವಿನಿಂದ ಹೂವಿಗೆ ಹೋಗಿ ಇಡೀ ಹೂವನ್ನ ನಾಶ ಮಾಡದೆ ಅದರಲ್ಲಿರುವ ಸಾರವನ್ನು ಮಾತ್ರ ಗ್ರಹಿಸುತ್ತವೆ. ಹಾಗೆ ಪರೀಕ್ಷಿತ ಮಹಾರಾಜನು ಈ ಕಲಿಯಲ್ಲಿರುವ ಸಾರವನ್ನು ತಿಳಿದುಕೊಂಡವನಾಗಿದ್ದನು. ಆದ್ದರಿಂದ ಕಲಿಗೆ ಪ್ರಾಣವಾಗಿ ಬದುಕಲು ಬಿಟ್ಟನು.
ಅರೆ ಕಲಿಯಲ್ಲಿ ಏನು ಸಾರ ಇದೆ ಅಂತ ನೋಡಿದ್ರೆ ಮುಂದಿನ ಸಾಲು ಹೇಳುತ್ತೆ. ಕಲಿಯ ಸಾರ ಬಹಳ ವಿಶೇಷ ಇದು. ನಾವು ಯಾವಾಗಲೂ ಕಲಿಯನ್ನ ದೂಷಿಸ್ತಾ ಇರ್ತೀವಿ, ಕಲಿ ಪ್ರಭಾವ ಹಾಗೆ ಹೀಗೆ ಅಂತೇಳಿ. ಕಲಿಯಲ್ಲಿ ಒಂದು ವಿಶೇಷ ಗುಣವೂ ಇದೆ. ಆ ಗುಣ ಇದರಲ್ಲಿ ಗೊತ್ತಾಗುತ್ತೆ. ಅದೆಷ್ಟು ವಿಶೇಷ, ಅದೆಷ್ಟು ದೊಡ್ಡ ಗುಣ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಕೇಳಿದ ತಕ್ಷಣ. ಕುಶಲಾನ್ಯಾಶು ಸಿದ್ಧ್ಯಂತಿ ನೇತರಾಣಿ ಕೃತಾನಿ ಯತ್. ಕುಶಲಾನಿ ಆಶು ಸಿದ್ಧಂತಿ. ಕುಶಲಾನಿ ಅಂತಂದ್ರೆ ಒಳ್ಳೆಯ ಕಾರ್ಯಗಳು, ಪುಣ್ಯ ಕಾರ್ಯಗಳು. ನಾನು ಒಂದು 100 ರೂಪಾಯಿ ದಾನ ಮಾಡ್ತೇನೆ ಅಂತ ನೀವು ಬಾಯಿಂದ ಹೇಳಿದ ತಕ್ಷಣದಿಂದಲೇ ಆ ದಾನದ ಪುಣ್ಯ ನಿಮಗೆ ಸಿಗುತ್ತದೆ. ಕೊಡೋದು ಆಮೇಲೆ. ಯಾವಾಗ ನೀವು ಪುಣ್ಯಕರ್ಮದ ಸಂಕಲ್ಪ ಮಾಡ್ತೀರಿಯೋ ಅಲ್ಲಿಂದಲೇ ನಿಮಗೆ ಆ ಪುಣ್ಯ ಪ್ರಭಾವ, ಯಾವ ಸಂಕಲ್ಪ ಮಾಡಿರ್ತೀರಿ ಆ ಸಂಕಲ್ಪದ ಫಲ ನಿಮಗೆ ಸಿಗೋದಕ್ಕೆ ಪ್ರಾರಂಭವಾಗ್ತದೆ. ಅದನ್ನು ನಾವು ಆಚಮನೆ ಮಾಡಿ ಸಂಕಲ್ಪ ಮಾಡಬೇಕು ಅಂತೇನಿಲ್ಲ, ಮಾನಸಿಕವಾಗಿ ಹೇಳಿಕೊಂಡ್ರೂ ಸಾಕು. ಇದು ಕಲಿಯುಗದಲ್ಲಿ ಮಾತ್ರ ಸಾಧ್ಯ. ಸಂಕಲ್ಪ ಮಾಡಬೇಕು ಅಂದ್ರೆ ನಾಳೆ ಬೆಳಿಗ್ಗೆ ಎದ್ದು ಸಂಧ್ಯಾ ವಂದನೆ ಇತ್ಯಾದಿಗಳನ್ನು ಮುಗಿಸಿ, ಅನ್ಯಕ ಮಾಡಿ ಮುಗಿಸಿ, ಬ್ರಾಹ್ಮಣರನ್ನು ಕರೆದು ಅವರಿಂದ ಸಂಕಲ್ಪ ಹೇಳಿಸಿಕೊಂಡು ಅಕ್ಷತೆ ನೀರು ತೆಗೆದುಕೊಂಡು ಆ ರೀತಿ ಸಂಕಲ್ಪ ಮಾಡಿದಾಗಲೇನೆ ನಮ್ಮ ಈಡೇರಿಕೆಯ ಫಲ ಪ್ರಾರಂಭ. ಹಾಗಿಲ್ಲ, ನಾನು ಬರುವ ಶುಭ ಮುಹೂರ್ತದಂದು ಇಂಥ ಯಜ್ಞದ ಸಂಕಲ್ಪ ಮಾಡ್ತೇನೆ ಅಂತ ನೀವು ಮನಸ್ಸಿನಲ್ಲಿ ಅಂದುಕೊಂಡ್ರೆ ಸಾಕು, ಆ ಯಜ್ಞದಿಂದ ನೀವು ಏನು ಅಪೇಕ್ಷೆ ಪಟ್ಟಿದ್ರೋ ಅದು ಫಲ ಕೊಡೋದಕ್ಕೆ ಶುರು ಮಾಡಿಬಿಡ್ತದೆ ಈಗಾಗಲೇ. ಇದು ಕಲಿಯದು. ಕುಶಲಾನಿ ಆಶು ಸಿದ್ಧ್ಯಂತಿ. ಇದು ಕಲಿಯ ಒಂದು ವಿಶೇಷ ಗುಣ. ಇಲ್ಲಿಗೆ ಮುಗಿಲಿಲ್ಲ, ಇದರ ವಿಪರೀತ. ಯಾವಾಗ ಪುಣ್ಯ ಕಾರ್ಯಗಳು ಸಂಕಲ್ಪ ಮಾತ್ರದಿಂದಲೇ ಫಲ ಕೊಡೋದಕ್ಕೆ ಪ್ರಾರಂಭವಾದರೆ ಪಾಪ ಕಾರ್ಯಗಳು ಸಂಕಲ್ಪ ಮಾತ್ರದಿಂದಲೇ ಫಲ ಕೊಡಬೇಕಲ್ವೇ? ಇದು ತಾನೇ ನ್ಯಾಯಯುತವಾದದ್ದು. ಆದರೆ ಕಲಿಯುಗದಲ್ಲಿ ಅದಕ್ಕೆ ವಿಪರೀತ. ನೇತರಾಣಿ ಕೃತ ನಿಯತ. ಪಾಪ ಕಾರ್ಯಗಳು ಮಾತ್ರ ಮಾಡೋವರೆಗೂ ಕೆಲಸ ಮಾಡೋದಿಲ್ಲಂತೆ, ಫಲ ಕೊಡೋದಿಲ್ಲಂತೆ. ಅಂದ್ರೆ ಕೋಪದಲ್ಲಿ ನೀವು ನಿನ್ನನ್ನ ಏನಾದರೂ ಪಾಪಕರ್ಮದ ಪಾಪ ಮಾತುಗಳನ್ನಾಗಲಿ, ಇನ್ನೊಬ್ಬರಿಗೆ ಕೆಟ್ಟದಾಗುವಂತಹ ಮಾತನ್ನಾಗಲಿ ಸಿಟ್ಟಿನಲ್ಲಿ ಹೇಳ್ತೀವಿ, ಕೊಂದು ಬಿಡ್ತೇನೆ ನಿನಗೆ ಅಂತ ಹೇಳಿದ್ರೆ, ಕೊಲ್ಲುವ ಬಾಯಿಂದ ಹೇಳಿದ ತಕ್ಷಣ ಆ ಪಾಪ ಬರೋದಿಲ್ಲ, ಕೊಂದಾಗ ಮಾತ್ರ ಆ ಪಾಪ ಬರುತ್ತದೆ. ಆದರೆ ಪುಣ್ಯ ಕಾರ್ಯದಲ್ಲಿ ನಾನು ದಾನ ಮಾಡ್ತೇನೆ ಅಂತ ಹೇಳಿದ ತಕ್ಷಣ ಸಾಕು, ಆ ಪುಣ್ಯದ ದಾನದ ಫಲ ನಿಮಗೆ ಸಿಗುತ್ತದೆ. ಪಾಪದ ವಿಚಾರದಲ್ಲಿ ನಾನು ನಿನ್ನನ್ನು ಕೊಂದಾಕ್ಬಿಡ್ತೇನೆ ಅಂತ ಹೇಳಿದ್ರೆ ಬರೀ ಹೇಳುವಿಕೆಯಿಂದ ಅಥವಾ ಸಂಕಲ್ಪ ಮಾತ್ರದಿಂದ ಏನಾಗೋದಿಲ್ಲ. ಎಲ್ಲಿವರೆಗೂ ನೀವು ಆ ಪಾಪ ಕಾರ್ಯ ಮಾಡೋದಿಲ್ವೋ, ಕಾರ್ಯದಲ್ಲಿ ತೊಡಗೋದಿಲ್ವೋ, ಅಲ್ಲಿವರೆಗೂ ನಿಮಗೆ ಪಾಪದ ಫಲ ಅನ್ನುವಂತಹದ್ದು ಸಿಗೋದಿಲ್ಲ. ಇದು ಕಲಿಯಲ್ಲಿರುವ ವಿಶೇಷ ಫಲ. ಹಿಂದಿನ ಯುಗಗಳಲ್ಲಿ ಮಾನಸಿಕವಾಗಿ ಅಂದುಕೊಂಡ್ರೂ ಸಾಕು, ಅದು ಪಾಪ ಅಂತಲೇ ಲೆಕ್ಕ ಹಾಕ್ತಿದ್ರು. ಈ ಅಹಲ್ಯರ ಕಥೆ ನೆನಪಿಸ್ಕೊಳ್ಳಿ. ಪಾಪ ಅವಳು ಮನಸ್ಸಿನಲ್ಲಿ ಒಂದು ಕ್ಷಣ ಅಂದುಕೊಂಡಿದ್ದು ತಾನೇ, ಇಂದ್ರ ಎಷ್ಟು ಚೆನ್ನಾಗಿದ್ದಾನೆ, ಅವನನ್ನ ಗಂಡ ಹೇಗಿದ್ರೆ ಸಾಕು ಅಂತ ಹೇಳಿ. ಅದರಿಂದಲೇನೆ ತಾನೇ ಅವಳು ದೂಷಿತಳಾಗಿದ್ದು. ಆದರೆ ಕಲಿಯುಗದಲ್ಲಿ ಹಾಗಿಲ್ಲ. ಎಲ್ಲಿವರೆಗೂ ನೀವು ಸ್ವತಃ ಪಾಪದ ಕಾರ್ಯಾಚರಣೆಯಲ್ಲಿ, ಪಾಪದ ಚಟುವಟಿಕೆಯಲ್ಲಿ ತೊಡಗೋದಿಲ್ವೋ ಅಲ್ಲಿವರೆಗೂ ಪಾಪದ ಫಲ ನಿಮಗೆ ಬರೋದಿಲ್ಲ. ಆದರೆ ಪುಣ್ಯ ಕಾರ್ಯದಲ್ಲಿ ತೊಡಗಲೇಬೇಕು ಅಂತೇನಿಲ್ಲ. ಪುಣ್ಯ ಕಾರ್ಯ ಮಾಡ್ತೇನೆ ಅಂತ ಹೇಳಿ ಸಂಕಲ್ಪ ಮಾತ್ರದಿಂದಲೇ ಪುಣ್ಯದ ಪ್ರಭಾವ ಸಿಗುತ್ತೆ. ಡಬಲ್ ಬೋನಸ್ ಅಲ್ವೇನ್ರಿ ಇದು? ಆದ್ದರಿಂದ ಇಂತಹ ಒಂದು ಗುಣ ಕಲಿಯಲ್ಲಿದೆ ಅನ್ನೋದನ್ನ ಗ್ರಹಿಸಿದಂತಹ ಪರೀಕ್ಷಿತ ಮಹಾರಾಜನು ಕಲಿಯನ್ನ ನಿಗ್ರಹಿಸಿ ಇಟ್ಟನೇ ಹೊರತು ಸಂಪೂರ್ಣವಾಗಿ ಕೊಂದಾಕ್ಲಿಲ್ಲ. ಇನ್ನೂ ಒಂದು ವಿಶೇಷ ಕಲಿಯದೇನು ಅಂತ ಹೇಳಿದ್ರೆ, ಯಾವ ರೀತಿ ಕುರಿಗಳ ಮಂದೆಯನ್ನ ಕಾಡಿನಲ್ಲಿ ಮೇಯಿಸಿಕೊಂಡು ಹೋಗುತ್ತಿರುವಾಗ ತೋಳ ಅನ್ನುವಂತಹದ್ದು ಹೊಂಚಾಕಿ ಕೂತಿರ್ತದೆ. ಕುರಿ ಸ್ವಭಾವತಃ ಗುಂಪಿನಲ್ಲೇ ಹೋಗುವಂತಹದ್ದು. ಹುಲ್ಲಿನ ಮಧ್ಯದಲ್ಲಿ ತೋಳ
ಯಾವುದೇ ಒಂದು ಕುರಿ ತನ್ನ ಅಜಾಗರೂಕತೆಯಿಂದ ಗುಂಪನ್ನು ಬಿಟ್ಟು ಸ್ವಲ್ಪ ಆಚೆ ಬಂದರೆ ಸಾಕು ಅದನ್ನ ಬೇಟೆಯಾಡ್ತದೆ. ಹಾಗೆ ಕಲಿಯು ಕೂಡ ಆ ತೋಳದಂತೆ ಹೊಂಚ್ ಹಾಕೊಂಡು ಕೂತಿರ್ತಾನೆ ಯಾವ ವ್ಯಕ್ತಿ ಅಜಾಗರೂಕತೆಯಿಂದ ಇರ್ತಾನೆ ಅಂತ. ಯಾರು ಅಜಾಗರೂಕತೆಯಿಂದ ಇರ್ತಾನೋ ಅವನ ಮೇಲೆ ತನ್ನ ಪ್ರಭಾವ ಬೀಳ್ತಾನೆ, ಅವನು ಪಾಪ ಕಾರ್ಯಗಳಲ್ಲಿ ತೊಡಗ್ತಾನೆ. ಅಜಾಗರೂಕತೆಯಿಂದ ಇರೋದೇನು ಅಂದ್ರೆ ಪ್ರತಿನಿತ್ಯವೂ ನಾನು ಧರ್ಮ ಮಾರ್ಗದಲ್ಲಿದ್ದೇನೆಯೋ ಇಲ್ವೋ ನನ್ನನ್ನು ನಾನು ನೋಡ್ಕೊಳ್ಬೇಕು. ಎಲ್ಲಿವರೆಗೂ ಧರ್ಮ ಮಾರ್ಗದಲ್ಲಿದ್ದೇನೆ ಅಲ್ಲಿವರೆಗೂ ಕಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಕಲಿಯ ಒಂದು ದೌರ್ಬಲ್ಯವೂ ಹೌದು. ಇಂತಹ ಕಲಿಯ ವೈಶಿಷ್ಟ್ಯತೆಯನ್ನ ಒಂದು ಗುಣವನ್ನ ಬಲ್ಲಂತಹ ಪರೀಕ್ಷಿತ ಮಹಾರಾಜನು ಕಲಿಯನ್ನ ಮರಣ ದಂಡನೆ ಕೊಡದೇನೆ ಅಥವಾ ಯುದ್ಧದಲ್ಲಿ ಅವನನ್ನು ಕೊಂದು ಹಾಕದೇನೆ ನಿಗ್ರಹ ಮಾಡಿ ಅವನಿಗೆ ಉಳ್ಕೊಳ್ಳಕ್ಕೆ ವಾಸ ಮಾಡ್ಲಿಕ್ಕೆ ಅವಕಾಶ ಕೊಟ್ನು ಅಂತ ಹೇಳುವಾಗ ಮತ್ತೆ ಆ ಶೌನಕಾದಿ ಋಷಿಗಳು ಕೇಳ್ತಾರೆ, ಈ ಕಥೆಯನ್ನ ಕೇಳ್ತಾ ಕೇಳ್ತಾ ಇರುವಂತೆ ನಮಗೆ ಇನ್ನೂ ಆಸಕ್ತಿ ಹೆಚ್ಚಾಗ್ತಾ ಇದೆ. ವಾಸುದೇವನ ಕಥೆಗಳನ್ನ ಅಂದ್ರೆ ಶ್ರೀಕೃಷ್ಣನ ಕಥೆಗಳನ್ನ ಕೇಳುವುದರಲ್ಲಿ ನಮಗೆ ಬೇರೆ ಯಾವ ಫಲನೂ ಈ ಕೃಷ್ಣನ ಕಥೆಗೆ ಸಮಾನವಾದದ್ದಿಲ್ಲ ಅಂತ ಹೇಳ್ತಾ ಒಂದು ವಿಶಿಷ್ಟ ಶ್ಲೋಕವನ್ನು ನಾವು ನೋಡಬಹುದು. 13ನೇ ಶ್ಲೋಕ. ಶೌನಕಾದಿಗಳು ಹೇಳ್ತಾರೆ, ತುಲಯಾಮಲವೇನಾಪಿ ನ ಸ್ವರ್ಗಂ ನಾ ಪುನರ್ಭವಂ ಭಗವತ್ ಸಂಗಿ ಸಂಗಸ್ಯ ಮರ್ತ್ಯಾನಾಂ ಕಿಮುತಾಶಿಷಃ. ಹೇ ಸೂತ ಮಹಾಮುನಿಗಳೇ, ನೀವು ಭಗವಂತನ ಕಥೆಗಳನ್ನ ಇಷ್ಟು ಸೊಗಸಾಗಿ ಹೇಳ್ತಾ ಇದ್ದೀರಾ, ಅದನ್ನು ಕೇಳ್ತಾ ಕೇಳ್ತಾ ಇದ್ರೆ ನಮಗೆ ಈ ಕಥೆಯನ್ನ ಸ್ವರ್ಗದ ಜೊತೆಗೂ ತುಲನೆ ಮಾಡೋದಿಲ್ಲ ನಾವು, ಅಂದ್ರೆ ಅದಕ್ಕಿಂತ ಹೆಚ್ಚು ಅಂತ ಅರ್ಥ. ಹಾಗೆ ನಾ ಪುನರ್ಭವಂ, ಅಪುನರ್ಭವ, ಮತ್ತೆ ಹುಟ್ಟದೇ ಇರುವಂತಹ ಮೋಕ್ಷಕ್ಕೂ ತುಲನೆ ಮಾಡೋದಿಲ್ಲ ನಾವು. ಅಂದ್ರೆ ಭಗವಂತನ ಕಥಾ ಕೇಳುವಂತಹದ್ದು ಸ್ವರ್ಗಕ್ಕಿಂತಲೂ ಮೋಕ್ಷಕ್ಕಿಂತಲೂ ಹಿರಿದಾದದ್ದು ಎನ್ನುವಂತಹ ಭಾವನೆ ಶೌನಕಾದಿಗಳಲ್ಲಿ. ಸ್ವರ್ಗ ಅಂದ್ರೆ ಪೂರ್ವಮೀಮಾಂಸಕರ ಕರ್ಮವಾದಿಗಳ ಮಹತ್ತರವಾಗಿರುವಂತಹ ಫಲ, ಅಪುನರ್ಭವ ಮತ್ತೆ ಹುಟ್ಟದೇ ಇರುವಂತಹದ್ದು ಅಂದ್ರೆ ಉತ್ತರ ಮೀಮಾಂಸಿಗಳ ವೇದಾಂತಿಗಳ ಶ್ರೇಷ್ಠವಾಗಿರುವಂತಹ ಫಲ ಮೋಕ್ಷ. ಅವೆರಡಕ್ಕಿಂತಲೂ ಭಗವಂತನ ಕಥೆ ಕೇಳೋದೇ ದೊಡ್ಡದು. ನಾವು ಇದರ ಕಥೆಯ ಮುಂದೆ ಆ ಎರಡನ್ನೂ ನಾವು ತಿರಸ್ಕರಿಸ್ತೀವಿ ಎನ್ನುವಂತಹ ಮಾತನ್ನ ಶೌನಕಾದಿಗಳು ಹೇಳ್ತಾರೆ. ಇದು ಭಕ್ತಿಯ ಒಂದು ಪರಾಕಾಷ್ಠೆ ಅಂತ ನಾವಿಲ್ಲಿ ಹೇಳಬಹುದು. ಮುಂದೆ ಸೂತರು ಭಗವಂತನ ಮಹಿಮೆಗಳನ್ನ ಅನೇಕ ರೀತಿಗಳಲ್ಲಿ ಕೊಂಡಾಡ್ತಾ ಕೊಂಡಾಡ್ತಾ ಹೊಗಳ್ತಾ ಶೌನಕಾದಿಗಳ ಪ್ರಶ್ನೆಗಳಿಗೆ ಉತ್ತರ ಕೊಡಿಸೋದಕ್ಕೆ ನೇರವಾಗಿ ಬರ್ತಾರೆ. 23ನೇ ಶ್ಲೋಕದಲ್ಲಿ ಅಹಂ ಹಿ ಪೃಷ್ಟೋರ್ಯಮಣೋ ಭವದ್ಭಿರಾಚಕ್ಷ ಆತ್ಮಾವಗಮೋತ್ರಯಾವಾನ್ ನಭಃ ಪತಂತ್ಯಾತ್ಮ ಸಮಂ ಪತತ್ರಿಣಸ್ತಥಾ ಸಮಂ ವಿಷ್ಣು ಗತಿಂ ವಿಪಶ್ಚಿತಃ. ನೀವು ಭಗವಂತನ ಶ್ರೀಕೃಷ್ಣನ ಕಥೆಗಳನ್ನ ಆಖ್ಯಾನ ಮಾಡಬೇಕು, ಕಥಾರೂಪವಾಗಿ ಕಥಾನಕ ರೂಪವಾಗಿ ಹೇಳಬೇಕು ಅಂತ ಕೇಳ್ಕೊಂಡ್ರಲ್ಲ, ನಾನು ಶುಕ ಮಹರ್ಷಿಗಳು ಪರೀಕ್ಷಿತ ಮಹಾರಾಜನಿಗೆ ಭಾಗವತವನ್ನು ಹೇಳುವಂತಹ ಸಂದರ್ಭದಲ್ಲಿ ಆ ಸಭೆಯಲ್ಲಿ ನಾನು ಇದ್ದೆ ಅನ್ನುವಂತಹದ್ದು ಈಗಾಗಲೇ ನಿಮಗೆ ಗೊತ್ತು. ಸೂತರು ಹೇಳ್ತಾ ಇದ್ದಾರೆ, ಆ ಸಂದರ್ಭದಲ್ಲಿ ನನಗೆ ಎಷ್ಟು ತಿಳಿಯಿತೋ ಭಗವಂತನ ಗುಣವರ್ಣನೆಗಳು ಅನಂತದ್ದು, ಅಪಾರವಾದದ್ದು, ನಿಸ್ಸೀಮವಾಗಿರುವಂತಹದ್ದು. ಅವನ ಗುಣ ಮಹಿಮೆಗಳು ನನಗೆಷ್ಟು ತಿಳಿಯಿತೋ ನಾನು ಅಷ್ಟನ್ನು ಮಾತ್ರ ಹೇಳಬಲ್ಲೆ ಎನ್ನುವಂತಹ ಡಿಸ್ಕ್ಲೇಮರ್ ಕೊಡ್ತಾರೆ ಇಲ್ಲಿ. ಇದರ ಅರ್ಥ ಏನು ಅಂದ್ರೆ, ನಾವಿವತ್ತು ಓದ್ತಾ ಇರುವಂತಹ ಭಾಗವತ ಶ್ಲೋಕ 350 ಅಧ್ಯಾಯಗಳಿಂದ ಕೂಡಿರುವಂತಹ 12 ಸ್ಕಂದಗಳಿಂದ ಕೂಡಿರುವಂತಹ ಈ ಭಾಗವತ ಏನಿದೆ, ಶುಕ ಮಹರ್ಷಿಗೆ ಸೂತ ಮಹರ್ಷಿಗೆ ಎಷ್ಟು ಮನಸ್ಸಿನಲ್ಲಿ ಸ್ಫುರಣಗೊಂಡಿದೆಯೋ ಅಷ್ಟು ಅಂತ. ಅಂದರೆ ಶುಕ ಮಹರ್ಷಿಯು ಪರೀಕ್ಷಿತ ಮಹಾರಾಜನಿಗೆ ಉಪದೇಶ ಮಾಡಿರುವಂತಹ ಭಾಗವತ ಇನ್ನೂ ದೊಡ್ಡದಿರಬಹುದು. ಅರ್ಥಾತ್ ಇವಾಗ ನೋಡ್ತಾ ಇರುವಂತಹ ಈ ಸ್ವರೂಪ ಕಂಡೆನ್ಸ್ಡ್ ಫಾರ್ಮ್ ಅಂತ ಹೇಳಬಹುದು.
ಮೂಲ ಅಂದ್ರೆ ಶುಕ ಮಹರ್ಷಿಗಳು ಹೇಳೋದು ಇನ್ನೂ ದೊಡ್ಡದಾಗಿರಬಹುದು ಅಂತ ನಾವು ಊಹೆ ಮಾಡಬಹುದು. ಅದನ್ನ ಡಿಸ್ಕ್ಲೇಮರ್ ಹೇಳಿ ಅದರಲ್ಲಿ ಅದಕ್ಕೊಂದು ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಡಿಸ್ಕ್ಲೇಮರ್ಗೆ ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ನಾನು ಹೇಳ್ತೀನಿ ಅನ್ನುವಂಥದ್ದು. ಯಾಕೆ ಅಂದ್ರೆ ಆಕಾಶದಲ್ಲಿ ನಾವು ನೋಡ್ತೀವಿ, ಒಂದು ಪಕ್ಷಿ ಇನ್ ಅದರ ಯೋಗ್ಯತೆಗೆ ಅನುಸಾರವಾಗಿ ಮೇಲೆ ಹಾರುತ್ತೆ. ಗುಬ್ಬಿ ಸ್ವಲ್ಪನೇ ಮೇಲೆ ಹಾರುತ್ತೆ, ಕಾಗೆ ಅದಕ್ಕಿಂತಲೂ ಎತ್ತರದಲ್ಲಿ, ಹದ್ದು ಎಲ್ಲಕ್ಕಿಂತಲೂ ಎತ್ತರದಲ್ಲಿ. ಹೀಗೆ ಅವರವರ ಯೋಗ್ಯತೆಗನುಸಾರವಾಗಿ ತುಂಬ ದೊಡ್ಡದಾಗಿರುವಂತಹ ಆಕಾಶದಲ್ಲಿ ಸ್ವಚ್ಛಂದವಾಗಿ ವಿಹಾರ ಮಾಡ್ತಾರೆ ಹೊರತು ಯಾರೊಬ್ಬರು ಆಕಾಶವನ್ನು ದಾಟಿ ಹೋಗಲಾರರು. ಹಾಗೆ ನನ್ನಂತೆ ಅನೇಕಾನೇಕ ಋಷಿಮುನಿಗಳು ಅವರವರ ಯೋಗ್ಯತೆಗೆ ತಕ್ಕಂತೆ ಭಗವಂತನ ಕಥೆಗಳನ್ನು ಹೇಳಬಲ್ಲರೇ ಹೊರತು ಸಂಪೂರ್ಣವಾಗಿ ಎಲ್ಲರೂ ಭಗವಂತನ ತತ್ವವನ್ನ ಆಸೀಮವಾಗಿ ತಿಳಿದುಕೊಂಡಿದ್ದೇವೆ ಅನ್ನುವಂತಹದ್ದು ಸುಳ್ಳು ಎನ್ನುವ ಮಾತನ್ನ ಈ ಡಿಸ್ಕ್ಲೇಮರ್ ಮೂಲಕ ಸೂಚಿಸ್ತಾರೆ ಸೂತ ಮಹರ್ಷಿಗಳು. ಮುಂದೆ ಕಥೆಯನ್ನು ಪ್ರಾರಂಭ ಮಾಡ್ತಾರೆ. ಪರೀಕ್ಷಿತ ಮಹಾರಾಜನ ಮುಂದಿನ ಆಡಳಿತದಲ್ಲಿ ನಡೆಯುವಂತಹ ಒಂದು ವಿಶಿಷ್ಟ ಘಟನೆ, ಪ್ರಸಿದ್ಧವಾಗಿರುವಂತಹ ಘಟನೆ. ಏಕದಾ ಧನುರುದ್ದಮ್ಯ ವಿಚರನ್ ಮೃಗಯಾಂಬನೆ ಅನುಗತಶ್ರಾಂತಃ ಕ್ಷುದಿತಸ್ತ್ರಿಷಿತೋ ಭೃಶಂ. ಒಮ್ಮೆ ಆ ಪರೀಕ್ಷಿತ ಮಹಾರಾಜನು ತನ್ನ ರಥದಲ್ಲಿ ಕುಳಿತುಕೊಂಡು ಬಿಲ್ಲನ್ನು ಹೆಗಲಿಗೇರಿಸಿಕೊಂಡು ಕಾಡಿಗೆ ಬೇಟೆಯಾಡುವುದಕ್ಕೋಸ್ಕರ ಹೋಗಿರುವಂಥದ್ದು. ನಾವಿಲ್ಲಿ ಯೋಚನೆ ಮಾಡಬಹುದು, ಬೇಟೆ ಅಂದ ತಕ್ಷಣ ಎರಡು ಕಾರಣ ಇರಬಹುದು. ಸುಮ್ಮನೆ ರಾಜರುಗಳಿಗೆ ಪ್ರತಿನಿತ್ಯ ಯುದ್ಧ ಏನಿರೋದಿಲ್ಲ, ಆ ಒಂದಿಷ್ಟು 2 ವರ್ಷ 6 ವರ್ಷ ಎಷ್ಟೋ ಸಮಯಾವಕಾಶಗಳು ಯುದ್ಧ ಮುಗಿದ ಮೇಲೆ ಬಾಕಿ ದಿವಸ ಏನು ಮಾಡಬೇಕು, ಅದಕ್ಕೆ ತಮಗೆ ಯುದ್ಧಕ್ಕೆ ತಕ್ಕಂತೆಯೇ ಅಥವಾ ಯುದ್ಧದಂತೆಯೇ ಇರುವಂತಹ ಆಟ ಆಡ್ತಿದ್ರು, ಅದು ಬೇಟೆ ಅಂತ. ಒಂದು ಮೃಗಯ ಅಂತ ಅದಕ್ಕೆ ಹೆಸರು. ಇನ್ನೊಂದು ಹಳ್ಳಿ ಜನರು ಬಂದು ಕಾಡು ಪ್ರಾಣಿಗಳು ಗ್ರಾಮವನ್ನು ಪ್ರವೇಶಿಸ್ತವೆ, ಅದರಿಂದ ಉಪಟಳವಾಗ್ತಾ ಇದೆ ಎನ್ನುವಂತಹ ಒಂದು ವಿಷಯ ಹೇಳಿದಾಗ ಆವಾಗ ಅವರು ಆ ಪಟ್ಟಣವನ್ನಾಗಲಿ ಆ ಗ್ರಾಮವನ್ನಾಗಲಿ ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಕಾಡು ಪ್ರಾಣಿಗಳನ್ನು ಬೇಟೆಯಾಡ್ತಾ ಇದ್ರು. ಈ ಎರಡು ಕಾರಣಗಳು ಇರಬಹುದು. ಇಲ್ಲಿ ಆ ಎರಡರಲ್ಲಿ ಯಾವುದೋ ಒಂದು ಕಾರಣದಲ್ಲಿ ಪರೀಕ್ಷಿತ ಮಹಾರಾಜನು ಬಿಲ್ಲನ್ನೆತ್ತಿಕೊಂಡು ಬೇಟೆಗೆ ಹೋದಾಗ ಬಹಳ ಬೇಟೆಯಾಡ್ಕೊಂಡ್ಬಿಟ್ಟು ಶ್ರಾಂತನಾದಾಗ, ಸುಸ್ತಾದಾಗ, ನೀರಡಿಕೆ ಇತ್ಯಾದಿಗಳಾದಾಗ ಅಲ್ಲಿ ಸುತ್ತಮುತ್ತಲು ಯಾವುದೇ ಜಲಾಶಯ ಇತ್ಯಾದಿಗಳು ಕಾಣಲಿಲ್ಲ. ಹೊಳೆ, ನದಿ, ಕೆರೆ, ಜಲಾಶಯ ಏನು ಕಾಣದೇ ಇರುವಾಗ ಸ್ವಲ್ಪ ಹಾಗೆ ಸುತ್ತಮುತ್ತಲು ನೋಡ್ತಾನೆ. ಅಲ್ಲಿ ಅವರಿಗೊಂದು ಆಶ್ರಮ ಕಾಣುತ್ತದೆ. ಆ ಆಶ್ರಮದಲ್ಲಿ ಒಬ್ಬ ಋಷಿ ಕಣ್ಣುಗಳನ್ನು ಮುಚ್ಚಿಕೊಂಡು ಕುಳಿತಿರುವಂತಹವನು, ಧ್ಯಾನಾಸಕ್ತನಾಗಿರುವಂತಹವನು, ಧ್ಯಾನಸ್ಥನಾಗಿರುವಂತಹ ಮುನಿಯನ್ನ ನೋಡಿದನು. ಹೇಗಿತ್ತು ಅವನ ಒಂದು ಧ್ಯಾನದ ಪರಿ ಅನ್ನುವಂತಹದ್ದನ್ನ ಈ ಶ್ಲೋಕದಲ್ಲಿ ವರ್ಣಿಸಿದ್ದಾರೆ. 26ನೇ ಶ್ಲೋಕ. ಪ್ರತಿರುದ್ಧೇಂದ್ರಿಯ ಪ್ರಾಣ ಮನೋಬುದ್ಧಿಮುಪಾರತಂ ಸ್ಥಾನತ್ರಯಾತ್ ಪರಂ ಪ್ರಾಪ್ತಂ ಬ್ರಹ್ಮಭೂತಂ ಅವಿಕ್ರಯಂ. ಪ್ರತಿರುದ್ಧ ಇಂದ್ರಿಯ ಪ್ರಾಣ ಮನೋಬುದ್ಧಿಂ ಉಪಾಮರಮತ್. ಪ್ರತಿರುದ್ಧ ಇಂದ್ರಿಯಾದಿಗಳನ್ನ ಪ್ರತಿಬಂಧಿಸಿ, ಆಮೇಲೆ ಪ್ರಾಣ ಮನೋಬುದ್ಧಿ ಉಪಾರತಂ, ಪ್ರಾಣವನ್ನ ನಿಗ್ರಹಿಸಿ, ಅಂದ್ರೆ ಪ್ರಾಣಾಯಾಮ ಮಾಡ್ತಾ ಉಸಿರಾಟವನ್ನ ತನ್ನ ಇದರಲ್ಲಿಟ್ಟುಕೊಂಡು, ಅಂಕೆಯಲ್ಲಿಟ್ಟುಕೊಂಡು, ಮನಸ್ಸನ್ನ ಬುದ್ಧಿಯನ್ನ ತನ್ನ ಹತೋಟಿಯಲ್ಲಿಟ್ಟುಕೊಂಡು, ಉಪರಮಿಸಿ ಅಂದ್ರೆ ಮನಸ್ಸಿಗೆ ಯಾವುದೇ ಯೋಚನೆ ಹೋಗದಂತೆ ಇಂದ್ರಿಯಗಳನ್ನ, ಪ್ರಾಣಗಳನ್ನ, ಪ್ರಾಣವಾಯುವನ್ನ ನಿಗ್ರಹಿಸಿದ ಮೇಲೆ ಮನಸ್ಸನ್ನ ಬೇರೆ ಎಲ್ಲಿಯೂ ಹೋಗದಂತೆ ಬುದ್ಧಿಯಲ್ಲಿಯೇನೆ ವಿಲಯಗೊಳಿಸಿ ಸ್ಥಾನತ್ರಯಾತ್ ಪರಂ ಪ್ರಾಪ್ತಂ. ಸ್ಥಾನತ್ರಯ ಅಂತ ಹೇಳಿದ್ರೆ ಅವಸ್ಥಾತ್ರಯಗಳು: ಎಚ್ಚರದ ಅವಸ್ಥೆ, ಸ್ವಪ್ರದ ಅವಸ್ಥೆ, ಸುಷುಪ್ತಿಯ ಅವಸ್ಥೆ. ಈ ಮೂರೂ ಅವಸ್ಥೆಗಳನ್ನು ದಾಟಿ ಬ್ರಹ್ಮಭೂತಂ, ಬ್ರಹ್ಮೀಭಾವದಲ್ಲಿರುವಂಥವನು ಮತ್ತು ಅವಿಕ್ರಯಂ, ಯಾವುದೇ ವಿಕಾರಕ್ಕೆ ಒಳಗಾಗದೇ ಇರುವಂಥವನು. ಅಂತಹ ಸ್ಥಿತಿಯಲ್ಲಿ ಅವರಿತ್ತು. ಅಂದರೆ ಆ ಕಾಲದಲ್ಲಿ ಋಷಿ ಮುನಿಗಳು ಅವರು ಇಂತಹ ಸಾಧನೆಯನ್ನು ಮಾಡಿರ್ತಾ ಇದ್ರು ಅಂತ ಹೇಳಿದ್ರೆ ಅವರು ಬ್ರಹ್ಮೀಭಾವವನ್ನ ಬಹಳ ಸಹಜವಾಗಿ ಪಡ್ಕೊಳ್ತಾ ಇದ್ರು. ಯಾವಾಗ ಬೇಕೋ ಆವಾಗ ತಮ್ಮ ಬ್ರಹ್ಮೀಭಾವದಿಂದ ಹೊರಬರೋದು,
ನಿತ್ಯದ ಎಲ್ಲ ಕೆಲಸಗಳನ್ನು ಮಾಡೋದು, ಮತ್ತೆ ತಮ್ಮ ಬ್ರಹ್ಮಿ ಭಾವದಲ್ಲಿ ಇಳ್ಕೊಳ್ತಿದ್ರು. ಹಾಗೆ ಅಂತಹ ಋಷಿಯನ್ನ ಇವರು ಹಾಗೆ ಅವರು ಬ್ರಹ್ಮಿ ಭಾವ ಇದ್ದಾಗ ಇಂದ್ರಿಯಗಳನ್ನು ಈಗಾಗಲೇ ಅವರು ಒಳಗಡೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಹೊರಗಡೆ ಬಂದಂತಹ ಯಾವುದೇ ಬಂದ ವ್ಯಕ್ತಿಯ ಶಬ್ದ ಗೊತ್ತಾಗೋದಿಲ್ಲ, ಅವನ ಹತ್ತಿರ ಬಂದಿರುವಂತಹ ಗಾಳಿ ಸ್ಪರ್ಶ ಗೊತ್ತಾಗೋದಿಲ್ಲ, ವಾಸನೆ ಗೊತ್ತಾಗೋದಿಲ್ಲ, ಅವನ ಆಡಿರುವ ಮಾತುಗಳು ಕೇಳಿಸೋದಿಲ್ಲ, ಏನು ಇಲ್ಲ. ಒಂಥರ ಸುಮ್ಮನೆ ಬ್ರಹ್ಮೀಭೂತವಾಗಿದ್ದಾಗ ಏನು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಅನ್ನೋ ಥರ ಇರ್ತಾರೆ. ಆವಾಗ ಈ ಮೊದಲೇ ಬೇಟೆಯಾಡಿ ಸುಸ್ತಾಗಿದ್ದಾನೆ, ನೀರಡಿಕೆ ಆಗಿದೆ, ಹಸಿವಾಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಇವನು ಪರೀಕ್ಷಿತನು ಹೋದ ತಕ್ಷಣ ಅವನಿಗೆ ಬನ್ನಿ ಕುಳಿತುಕೊಳ್ಳಿ ಎನ್ನುವಂತಹ ಕನಿಷ್ಠ ಆದರ ಆತಿಥ್ಯಗಳು ಸಿಗಲಿಲ್ಲ ಅನ್ನುವಂತಹದ್ದು ಅವನ ಮನಸ್ಸಿಗೆ ಏರಿತು. ಅಲಬ್ಧ ತೃಣಭೂಮ್ಯಾದಿ ರಸಂಪ್ರಾಪ್ತಾರ್ಘ್ಯ ಸೂನೃತಃ ಅವಜ್ಞಾತಮಿವ ಆತ್ಮಾನಂ ಮನ್ಯಮಾನಶ್ಚುಕೋಪಃ. ಅಲಬ್ಧ ತೃಣಭೂಮ್ಯಾದಿ, ತೃಣ ಅಂದರೆ ಹುಲ್ಲು. ಹುಲ್ಲನ್ನು ಯಾಕೆ ಕೊಡ್ತಾರೆ ಅಂದರೆ ಹುಲ್ಲು ಅಂತಲ್ಲ, ಇಲ್ಲಿ ದರ್ಭಾಸನ. ಆಶ್ರಮಗಳಲ್ಲಿ ದರ್ಭಾಸನವೇ ಇರ್ತದೆ, ಸಿಂಹಾಸನ ರತ್ನಾಸನ ಇತ್ಯಾದಿಗಳು ಇರೋದಿಲ್ಲ. ಆದ್ದರಿಂದ ರಾಜನಾದ ನಾನು ಬಂದಂತಹ ಸಂದರ್ಭದಲ್ಲಿ ಯಾರೂ ನನಗೆ ದರ್ಭೆಯ ಆಸನವನ್ನು ಕೊಡಲಿಲ್ಲ. ಭೂಮ್ಯಾದಿ ಸುಮ್ಮನೆ ಭೂಮಿ ಮೇಲೆ ಕುಳಿತುಕೋ ಅಂತಲೂ ಹೇಳಲಿಲ್ಲ. ಅಸಂಪ್ರಾಪ್ತ ಅರ್ಘ್ಯ ಕೈ ಕಾಲು ತೊಳೆಯೋದಕ್ಕೆ ನೀರು ಕೊಡಲಿಲ್ಲ. ಪಾದ್ಯ ಅರ್ಘ್ಯ ಇತ್ಯಾದಿಗಳು, ಆಸನ ಇಲ್ಲ, ಪಾದ್ಯ ಇಲ್ಲ, ಅರ್ಘ್ಯ ಇಲ್ಲ. ಹೋಗ್ಲಿ ಕೊನೆಗೆ ಸೂನೃತಃ ಒಳ್ಳೆಯ ಮಾತುಗಳೂ ಆಡಲಿಲ್ಲ. ಇದೆಲ್ಲ ಗಮನಿಸಿ ಅವಜ್ಞಾತಮಿವಾತ್ಮಾನಂ, ನನಗೆ ಅವಮರ್ಯಾದೆ ಆಯಿತು ಎನ್ನುವುದಾಗಿ ಭಾವಿಸಿ ಗ್ರಹಿಸಿ ಮನ್ಯಮಾನಃ, ನನಗೆ ಇಲ್ಲಿ ಅವಮಾನವಾಯಿತು ಎಂಬುದನ್ನು ಮನ್ನಿಸಿಕೊಂಡು ಚುಕೋಪಸಹ ಕೋಪಗೊಂಡನು ಪರೀಕ್ಷಿತ ಮಹಾರಾಜನು. ಇಲ್ಲಿ 29ನೇ ಶ್ಲೋಕದಲ್ಲಿ ಒಂದು ಪದ ಬಹಳ ವಿಶಿಷ್ಟವಾದಂತಹದ್ದು. ಅಭೂತಪೂರ್ವ ಸಹಸಾ ಕ್ಷುತ್ರಿಭ್ಯಾಮರ್ದಿತಾತ್ಮನಃ ಬ್ರಾಹ್ಮಣಂ ಪ್ರತ್ಯಭೋದ್ ಬ್ರಹ್ಮನ್ ಮತ್ಸರೋ ಮನ್ಯುರೇವಚ. ತನಗೆ ಅವಮಾನವಾಯಿತು ಎಂಬಂತಹ ಭಾವನೆಯಿಂದ ಕೋಪಗೊಂಡಂತಹ ಪರೀಕ್ಷಿತ ಮಹಾರಾಜನು ಆ ಬ್ರಾಹ್ಮಣನನ್ನ ಹಿಂದೆಂದು ಅಭೂತಪೂರ್ವಂ, ಹಿಂದೆಂದೂ ಈ ರೀತಿ ಆಗದೇ ಇರುವಂತಹದ್ದನ್ನ, ಅಂದ್ರೆ ಅವನ ಮನಸ್ಸು ಏನು ಯೋಚನೆ ಮಾಡ್ತಾ ಇದೆಯಲ್ಲ ಆ ರೀತಿ ಅವನು ಎಂದೂ ಯೋಚನೆ ಮಾಡಿಲ್ಲ. ಏನಂತ ಯೋಚನೆ ಮಾಡದ ಅವನು? ನನಗೆ ಅವಮಾನ ಆಯಿತು ಅನ್ನುವಂತಹ ಈಗೋ ಹರ್ಟ್ ಆಯಿತು ಅಂತ ಹೇಳ್ತೀವಲ್ಲ ಇವತ್ತಿನ ಭಾಷೆಯಲ್ಲಿ, ಈ ಪ್ರಕಾರವಾಗಿ ಅವನು ಎಂದೂ ಯೋಚನೆ ಮಾಡಿರಲಿಲ್ಲ. ಅಭೂತಪೂರ್ವ ಸಹಸ, ಹಿಂದೆ ಎಂದೂ ಈ ರೀತಿ ಯೋಚನೆ ಮಾಡಿದಂಥವನು ಒಮ್ಮಿಂದೊಮ್ಮೆಲೆಗೇನೆ ಕ್ಷುತ್ರಿಢ್ಯಾಮರ್ದಿತಾತ್ಮನಃ, ಹಸಿವು ನೀರಡಿಕೆಗಳಿಂದ ಮತ್ತು ಬೇಟೆಯ ಸುಸ್ತಿನಿಂದ ಆ ಬ್ರಾಹ್ಮಣನನ್ನ ದ್ವೇಷ ಮಾಡೋದಕ್ಕೆ ಮತ್ತು ಸಿಟ್ಟಿಗೆ ಬರೋದಕ್ಕೆ, ದ್ವೇಷ ಮತ್ತು ಸಿಟ್ಟು ಈ ಎರಡೂ ಭಾವಗಳನ್ನು ಒಟ್ಟಿಗೆ ತೆಗೆದುಕೊಂಡನು. ಎಂದಿಗೂ ಈ ರೀತಿಯ ಭಾವನೆ ಅವನ ಮನಸ್ಸಿನಲ್ಲಿ ಹುಟ್ಟಿರಲಿಲ್ಲ. ಅದು ವಿಶೇಷವಾಗಿ ಬ್ರಾಹ್ಮಣರ ಬಗ್ಗೆ ಈ ಬಾರಿ ಮೊದಲ ಬಾರಿ ಹಾಗೆ ಹುಟ್ಟಿತು ಅನ್ನುವಂಥದ್ದು. ಅಭೂತಪೂರ್ವ ಅನ್ನುವಂಥದ್ದು ಬಹಳ ವಿಶಿಷ್ಟ. ಏನು ಯೋಚನೆ ಮಾಡ್ತಾನೆ ಅವನು ಮನಸ್ಸಿನಲ್ಲಿ ಅಂತಂದ್ರೆ 31ನೇ ಶ್ಲೋಕ. ಏಷ ಕಿಂ ನಿಭೃತಾಶೇಷಕರಣ ಮಿಲೀತೆ ಕ್ಷಣ ಮೃಷಾ ಸಮಾಧಿರಾಹೋ ಸ್ವಿತ್ ಕಿನ್ನು ಸ್ಯಾತ್ ಕ್ಷತ್ರಬಂಧುಭಿ. ಈ ಬ್ರಾಹ್ಮಣನಾದರೂ ತನ್ನ ಬಾಹ್ಯಕರಣ ಅಂತಃಕರಣಗಳನ್ನು ನಿಜವಾಗಿಯೂ ನಿಗ್ರಹಿಸಿಕೊಂಡು ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾನೆಯೋ, ಅಥವಾ ಈ ಬಂದಿರುವಂತಹ ಕ್ಷತ್ರಿಯನು ಇವನೇನು ಮಾಡಿಯಾನೋ ಎನ್ನುವಂತಹ ಅಸಡ್ಡೆಯಿಂದ ಸುಳ್ಳು ಸಮಾಧಿಯನ್ನ, ಮೋಸದ ಸಮಾಧಿಯನ್ನ ಹೊಂದಿದ್ದಾನೆಯೋ ಎನ್ನುವಂತಹ ಭಾವನೆ ಬಂತು. ಈ ಮಾತಿನಿಂದ ನಾವು ಗಮನಿಸಬೇಕಾಗಿದ್ದೇನು ಅಂದ್ರೆ, ಮೊಟ್ಟ ಮೊದಲ ಬಾರಿಗೆ ಇವನು ಬಳಸಿರುವಂತಹ ಪರೀಕ್ಷಿತ ಬಳಸಿರುವಂತಹ ಪದ ಏನು? ಕ್ಷತ್ರಬಂಧುವಿಹಿ. ಈ ಕ್ಷತ್ರಿಯನಿಂದ ಏನು ಮಾಡಲು ಸಾಧ್ಯ ಎನ್ನುವಂತಹ ಭಾವನೆಯಿಂದ ಈ ಬ್ರಾಹ್ಮಣನು ಸುಳ್ಳು ಸಮಾಧಿಯಲ್ಲಿದ್ದಾನೇನೋ ಅನ್ನುವ ಮಾತು ಹೇಳಬೇಕು ಅಂತ ಹೇಳಿದ್ರೆ, ಆ ಕಾಲದಲ್ಲಿ ಈಗಾಗಲೇ ಬ್ರಾಹ್ಮಣ ಮತ್ತು ಕ್ಷತ್ರಿಯರ ಮಧ್ಯದಲ್ಲಿ ಪರಸ್ಪರ ವಿಶ್ವಾಸ ಅನ್ನುವಂತಹದ್ದು ಶಿಥಿಲಗೊಂಡಿದ್ದಾಯಿತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು.
ಒಬ್ಬ ವ್ಯಕ್ತಿಯ ಘಟನೆಯನ್ನ ಪರೀಕ್ಷಿತನು ಇಡೀ ಒಂದು ವರ್ಣಕ್ಕೇನೆ ಜೋಡಿಸಿಬಿಡ್ತಾನೆ. ಕ್ಷತ್ರಬಂಧುವಿಹಿ ಅಂತ ಪದಪ್ರಯೋಗ ಮಾಡುವುದರ ಮೂಲಕ. ಅಲ್ಲಿ ಘಟನೆ ನಡೆದಿದ್ದು ಅವರಿಬ್ಬರ ಮಧ್ಯದಲ್ಲಿ. ಆದರೆ ಅದನ್ನು ಯಾವ ಮಟ್ಟಿಗೆ ಎಸ್ಕಲೇಟ್ ಮಾಡ್ತಾನೆ ಅಂತ ಹೇಳಿದ್ರೆ, ಬಂದಿರುವಂತಹ ಈ ಕ್ಷತ್ರಿಯನು ಇವನೇನ್ ಮಾಡ್ಯಾನು ಅನ್ನುವಂತಹ ಕ್ಷತ್ರಿಯರ ಬಗ್ಗೆ ಈ ಬ್ರಾಹ್ಮಣರಿಗೆ ಅಸಡ್ಡೆ ಏನು ಎನ್ನುವಂತಹ ರೀತಿಯಲ್ಲಿ ಅವನು ಯೋಚನೆ ಮಾಡ್ತಾನೆ. ಇದು ಮೊದಲನೇ ಬಾರಿ ಮಾಡಿದ್ದು. ಮುಂಚೆಯದ್ದು ಈ ರೀತಿ ಅವನು ಯೋಚನೆ ಮಾಡಿರಲಿಲ್ಲ. ಆಮೇಲೆ ಏನಾಗುತ್ತೆ? ಸತು ಬ್ರಹ್ಮ ಋಷೇರಂಸೆ ಗತಾ ಸುಬುರಗಂ ವೃಷಾ ವಿನಿರ್ಗಚ್ಚ ಧನುಷ್ಕೋಟ್ಯ ನಿಧಾಯ ಪುರಮಾಗಮತ. ಹೀಗೆ ಅವನು ದ್ವೇಷದಿಂದ ಸಿಟ್ಟಿನಿಂದ ಅಲ್ಲಿಯೇ ಪಕ್ಕದಲ್ಲಿ ಸತ್ತು ಬಿದ್ದಿರುವಂತಹ ಒಂದು ಸರ್ಪವನ್ನ ತನ್ನ ಧನುಷ್ಕೋಟೆಯಿಂದ ಅಂದರೆ ಧನಸ್ಸಿನ ತುದಿಯಿಂದ, ಆ ಧನಸ್ಸಿನ ತುದಿಯಲ್ಲಿ ಹೀಗೆ ಹಗ್ಗ ಸಿಕ್ಕಿಸ್ಕೊಳ್ಳೋದಕ್ಕೆ ಇರ್ತದಲ್ಲ ಈ ಥರ ಅರ್ಧ ಎಸ್ ಆಕಾರದಲ್ಲಿ, ಅದಕ್ಕೆ ಕೋಟಿ ಅಂತ ಹೆಸರು, ಧನುಷ್ಕೋಟಿ ಅಂತ. ಆ ಕೋಟೆಯಿಂದ ಸತ್ತಿರುವ ಸರ್ಪವನ್ನ ಎತ್ತಿ ಆ ಋಷಿಯ ಕೊರಳಿಗೆ ಹಾಕ್ತಾನೆ. ಆ ಋಷಿಯ ಹೆಸರು ಈ ಭಾಗವತದ ಶ್ಲೋಕದಲ್ಲಿ ಬಂದಿಲ್ಲ, ಆದರೂ ವ್ಯಾಖ್ಯಾನಗಳಲ್ಲಿ ಅಥವಾ ಮುಂದೆ ಕಥೆಯಲ್ಲಿ ಬರುತ್ತದೆ, ಶಮೀಕ ಎನ್ನುವಂತಹ ಹೆಸರು. ಆ ಶಮೀಕ ಋಷಿಯ ಕೊರಳಿನಲ್ಲಿ ಸತ್ತ ಸರ್ಪವನ್ನು ಹಾಕಿ ತನ್ಮೂಲಕವಾಗಿ ನಾನು ಬಂದಿದ್ದನ್ನು ನೀನು ಗಮನಿಸಲಿಲ್ಲ ಎನ್ನುವಂತಹ ಸೂಚನೆ ಅವನಿಗೆ ಕೊಡೋದಕ್ಕೆ ಆ ರೀತಿ ಮಾಡಿ ಅಲ್ಲಿಂದ ಹೊರಟೋದ. ಆಮೇಲೆ ಈ ಘಟನೆಯನ್ನ ಆ ಆಶ್ರಮದಲ್ಲಿರುವಂತಹ ಇತರ ಬಾಲಕರು ಆ ಋಷಿಯ ಮಗನಾಗಿರುವಂತಹ ಶೃಂಗಿ ಋಷಿ ಹೊರಗಡೆ ದರ್ಭೆ ಆರಿಸೋದಕ್ಕೋ ಅಥವಾ ಹೊಳೆಯ ದಂಡೆಗೋ ಅಥವಾ ಸಮಿತ್ತನ್ನು ಆರಿಸೋದಕ್ಕೋ ಹೋದಾಗ ಈ ಋಷಿ ಮುನಿಗಳು ಅಲ್ಲಿರುವಂತಹ ಬಾಲಕರೆಲ್ಲರೂ ಓಡೋಡುತ್ತಾ ಅವನಿಗೆ ಹೋಗಿ ಈ ಘಟನೆಯನ್ನು ಹೇಳ್ತಾರೆ. ಹೀಗೆ ಒಬ್ಬ ರಾಜ ಬಂದಿದ್ದ, ನಿಮ್ಮ ತಂದೆಯವರು ಸಮಾಧಿಸ್ಥರಾಗಿದ್ದರು, ಅವರು ಆ ರಾಜನು ಅದನ್ನು ಗಮನಿಸದೇನೆ ತನಗೆ ಅಲ್ಲಿಯ ಪಕ್ಕದಲ್ಲಿರುವಂತಹ ಸತ್ತ ಹಾವನ್ನ ಅವನು ಕೊಳ್ಳಿಗೆ ಹಾಕದ ಎನ್ನುವಂತಹ ಮಾತನ್ನ ಅವರು ಸೂಚನೆ ಕೊಟ್ಟ ಮೇಲೆ ಆ ಶೃಂಗಿಗೆ ಬಹಳ ಕೋಪ ಬರ್ತದೆ. ಮೊದಲೇ ಯುವಕ, ಅದರಲ್ಲಿ ಕಲಿಪ್ರವೇಶದ ಪ್ರಭಾವವೇ ಅಂತ ಹೇಳಬಹುದೇನೋ. ಬಹಳ ಕೋಪಗೊಂಡು ಏನ್ ಮಾತಾಡ್ತಾನೆ ಅಂತ ಹೇಳಿದ್ರೆ, ಬ್ರಾಹ್ಮಣೈ ಕ್ಷತ್ರಬಂಧುರ್ಹಿ ಗೃಹಪಾಲೋ ನಿರೂಪಿತಃ ಸ ಕಥಂ ತದ್ಗೃಹೇ ದ್ವಾರಸ್ಥ ಸಭಾಂಡಂ ಭೋಕ್ತುಮರ್ಹತಿ ಅಂತ. ಈ ಕ್ಷತ್ರಿಯರುಗಳು ಬ್ರಾಹ್ಮಣರಿಂದ ಯಾವ ರೀತಿ ಮನೆಯನ್ನು ಕಾಯುವುದಕ್ಕೆ ಒಂದು ಮನೆಯ ಹೊರಗಡೆ ನಾಯಿಯನ್ನ ಸಾಕಿರ್ತೇವೆಯೋ, ಹಾಗೆ ರಾಜ್ಯವನ್ನ ಕಾಪಾಡೋದಕ್ಕೆ ನಾವುಗಳು ಅಂದ್ರೆ ಬ್ರಾಹ್ಮಣರು ಆ ಕ್ಷತ್ರಿಯನನ್ನ ಸಾಕಿದ್ವಿ. ಆದರೆ ಆ ನಾಯಿ ಮನೆಯನ್ನ ಒಳಗಡೆಯೇ ಪ್ರವೇಶ ಮಾಡಿ ಅಡಿಗೆ ಮನೆಯಲ್ಲಿರುವಂತಹ ಪಾತ್ರೆಗಳಲ್ಲಿ ಬಾಯಿ ಹಾಕಿತಲ್ಲ ಎನ್ನುವ ರೀತಿಯಲ್ಲಿ ಆ ಕ್ಷತ್ರಿಯನಿಗೆ ಬ್ರಾಹ್ಮಣನು ಹೋಲಿಸ್ತಾನೆ, ನಾಯಿಗೆ ಹೋಲಿಸ್ತಾನೆ. ಈ ಮಾತನ ಮೂಲವನ್ನು ನೋಡಿದಾಗ ಯಾವ ರೀತಿ ಕ್ಷತ್ರಿಯರಿಗೆ ಬ್ರಾಹ್ಮಣರ ಮೇಲೆ ವಿಶ್ವಾಸ ಹೊರಟು ಹೋಗಿತ್ತೋ ಹಾಗೆ ಬ್ರಾಹ್ಮಣರಿಗೂ ಕ್ಷತ್ರಿಯರ ಮೇಲೆ ವಿಶ್ವಾಸ ಹೊರಟು ಹೋಗಿತ್ತು ಅನ್ನೋದನ್ನ ಈ ಎರಡೂ ಮಾತುಗಳಲ್ಲಿ ನಾವು ಸ್ಪಷ್ಟವಾಗಿ ಕಾಣಬಹುದು. ಅರ್ಥಾತ್ ಮುಂಚೆ ಯಾವ ರೀತಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರು ಪರಸ್ಪರ ವಿಶ್ವಾಸ, ಸೌಹಾರ್ದ, ಗೌರವ, ಅಭಿಮಾನಗಳಿಂದ ಅವರವರ ಕರ್ಮಗಳಲ್ಲಿ ತೊಡಗುತ್ತಾ ಇನ್ನೋರ್ವರ ಕ್ಷೇತ್ರಗಳಲ್ಲಿ ಅಥವಾ ಇನ್ನೋರ್ವರ ಕರ್ಮಕ್ಷೇತ್ರಗಳಲ್ಲಿ ತಲೆ ಹಾಕ್ತಾ ಇರಲಿಲ್ವೋ ಅದು ಹೊರಟೋಯ್ತು. ಇವಾಗ ಒಬ್ಬರು ಇನ್ನೊಬ್ಬರ ತಪ್ಪುಗಳನ್ನ ಎಣಿಸೋದಕ್ಕೆ ಶುರು ಮಾಡಿದ್ರು. ಒಬ್ಬರು ಇನ್ನೊಬ್ಬರ ಮೇಲೆ ವಿಶ್ವಾಸವನ್ನ ಇಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಇದು ಮೊದಲು ಬ್ರಾಹ್ಮಣ ಮತ್ತು ಕ್ಷತ್ರಿಯರಲ್ಲಿ ಶುರುವಾಯಿತು ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ನಮಗೆ ಕಾಣುತ್ತೆ. ಇದು ನಾವು ಸಾಮಾಜಿಕ ಚಿಂತನಾ ರೂಪವಾಗಿ ಯೋಚನೆ ಮಾಡಬಹುದು.
ಆದ್ರಿಂದ ಈ 2 ಶ್ಲೋಕಗಳನ್ನ ನಾನು ಆಯ್ಕೆ ಮಾಡ್ಕೊಂಡೆ, ಒಬ್ಬ ಸಮಾಜಶಾಸ್ತ್ರದ ವಿದ್ಯಾರ್ಥಿಯಾಗಿ. ಮತ್ತೆ ಆ ಶೃಂಗಿ ಮನಸ್ಸಿನಲ್ಲಿ ಏನ್ ಹೇಳ್ತಾನೆ? ಮನಸ್ಸಿನಲ್ಲಿ ಅಂದ್ರೆ ಅಲ್ಲಿ ಎದುರಿದ್ದಂತಹ ಬಾಲಕರ ಎದುರುಗಡೆ, ಕೃಷ್ಣೇ ಗತೆ ಭಗವತಿ ಶಾಸ್ತರ್ಯುತ್ಪಥಗಾಮಿನಾಂ ತದ್ಭಿನ್ನ ಸೇತೋ ನದ್ಯಾಹಂ ಶಾಸ್ಮಿ ಪಶ್ಯತ ಮೇ ಬಲಂ. ಕೃಷ್ಣನು ಅವತಾರ ಪರಿಸಮಾಪ್ತಿ ಮಾಡಿ ಹೋದ ಮೇಲೆ ಈ ದುಷ್ಟರಿಗೆ ತಕ್ಕ ಶಾಸ್ತಿ ಮಾಡುವಂಥವ್ರು ಯಾರು ಇಲ್ಲ ಅಂದುಕೊಂಡಿದ್ದಾರೇನವರು? ಅವರಿಗೆ ಉತ್ಪಥಗಾಮಿನಂ, ಅವರ ಮಾರ್ಗವನ್ನು ಬಿಟ್ಟು ದಾರಿ ತಪ್ಪಿದಂಥವ್ರು ಅಂತ ಹೇಳ್ತೀವಲ್ಲ, ಹಾಗೆ ಉತ್ಪಥಗಾಮಿನಂ, ದಾರಿ ಬಿಟ್ಟಂಥವರಿಗೆ ತಕ್ಕ ಶಾಸ್ತಿ ನಾನ್ ಮಾಡ್ತೀನಿ ಎಂಬುದಾಗಿ ಅವನು ಹೇಳಿ ಏನ್ ಮಾಡ್ತಾನೆ? ಕೌಶಿಕ್ಯಾಪ ಉಪಸ್ಪೃಶ್ಯ ವಾಗ್ವಜ್ರಂ ವಿಸಸರ್ಜ. ಕೌಶಿಕಿ ಎನ್ನುವಂತಹ ನದಿ ಇರ್ತದೆ ಪಕ್ಕದಲ್ಲಿ, ಆ ನದಿಯ ನೀರನ್ನು ತೆಗೆದುಕೊಂಡು ಉಪಸ್ಪರ್ಶ, ಆಚಮನ ಮಾಡಿ ಆ ನೀರನ್ನ ಅಭಿಮಂತ್ರಣ ಮಾಡಿ, ವಾಗ್ವಜ್ರಂ, ಮಾತು ಎಂಬ ವಜ್ರಾಯುಧವನ್ನ, ಅಂದ್ರೆ ಏನರ್ಥ? ಮಾತಿನೆಂಬ ಆಯುಧ ಅಂದ್ರೆ ಅದು ಶಾಪ, ಆ ಶಾಪವನ್ನ ವಿಸಸರ್ಜ, ಬಿಟ್ಟ, ಅಂದ್ರೆ ಶಾಪ ಕೊಟ್ಟ ಅಂತ. ಏನದು ಶಾಪ? 37ನೇ ಶ್ಲೋಕ. ಇತೋ ಲಂಘಿತ ಮರ್ಯಾದಂ ತಕ್ಷಕ ಸಪ್ತಮೇ ಹನಿ ದಕ್ಷತೆ ಸ್ಮ ಕುಲಾಂಗಾರಂ ಚೋದಿತೋ ಮೇ ತತದ್ರುಹಂ. ಇತೋ ಸಪ್ತಮೇ ಹನಿ, ಇವತ್ತಿನಿಂದ 7ನೇ ದಿವಸದಲ್ಲಿ ಆ ಲಂಘಿತ ಮರ್ಯಾದಂ ಕುಲಾಂಗಾರಂ, ಮರ್ಯಾದೆಯನ್ನು ದಾಟಿದಂತಹ, ಕುಲಕ್ಕೇನೆ ಅಗ್ನಿಪ್ರಾಯವಾಗಿರುವಂತಹ ಆ ಪರೀಕ್ಷಿತ ರಾಜನಿಗೆ ಮೇ ಚೋದಿತ ತತದ್ರುಹಂ, ನನ್ನ ತಂದೆಗೆ ದ್ರೋಹ ಬಗೆದಿರುವಂತಹ, ಅಂದರೆ ನನ್ನ ತಂದೆಗೆ ಅವಮಾನ ಮಾಡಿರುವಂತಹ ಆ ಪರೀಕ್ಷಿತ ಮಹಾರಾಜನಿಗೆ ಮೇ ಚೋದಿತ, ನನ್ನಿಂದ ಕಳಿಸಲ್ಪಟ್ಟ ತಕ್ಷಕ ದಕ್ಷತಿ ಸ್ಮ, ತಕ್ಷಕನು ಕಡಿಯುತ್ತಾನೆ, ದಂಶನ ಮಾಡ್ತಾನೆ. ತನ್ಮೂಲ ತಕ್ಷಕ ಮಹಾವಿಷವಾಗಿರುವಂತಹ ಸರ್ಪ, ಅವನು ದಂಶನ ಮಾಡಿದ ಮೇಲೆ ಬದುಕೋದು ಸಾಧ್ಯವೇ ಇಲ್ಲ. ಆದ್ರಿಂದ ಇಂದಿನಿಂದ 7ನೇ ದಿವಸದಲ್ಲಿ ಅವನು ತಕ್ಷಕ ಎಂಬಂತಹ ಸರ್ಪದಿಂದ ಕಚ್ಚಲ್ಪಟ್ಟು ಮರಣ ಹೊಂದಲಿ ಎನ್ನುವಂತಹ ಶಾಪವನ್ನ, ಘೋರವಾಗಿರುವಂತಹ ಶಾಪವನ್ನ ಕೊಡ್ತಾನೆ. ಆಮೇಲೆ ಶಾಪ ಕೊಟ್ಟ ಮೇಲೆ ಆಮೇಲೆ ಆಶ್ರಮಕ್ಕೆ ಬರ್ತಾನೆ. ಮಜಾ ನೋಡು, ಇದು ಅವಿವೇಕ ಅನ್ನಿ ಅಥವಾ ಮುಂಗೋಪ ಅಂತ ಹೇಳಿ, ಇದೆಲ್ಲವೂ ಬ್ರಾಹ್ಮಣರಲ್ಲಿ ಈಗಾಗಲೇ ಶುರು ಆಗಿತ್ತು ಅನ್ನೋದಕ್ಕೂ ಸೂಚನೆ. ಅವನು ವಾಸ್ತವ ವಿಷಯವನ್ನು ತಿಳಿದುಕೊಳ್ಳೋದಕ್ಕೆ ಮನೆಗೆ ಬಂದು ತಂದೆ ಜೊತೆ ಮಾತಾಡುವಷ್ಟು ವ್ಯವಧಾನ ಇರಲಿಲ್ಲ. ತಕ್ಷಣದಲ್ಲಿ ಅವನು ನನ್ನ ಹತ್ರ ಶಕ್ತಿ ಇದೆ, ನಾನು ಕೊಡ್ತೇನೆ ಅಂತ. ಹಾಗೆ ಆ ಆವೇಗಕ್ಕೆ ಕಾರಣ ಕ್ಷತ್ರಿಯರ ಮೇಲಿರುವಂತಹ ಅವಿಶ್ವಾಸವೂ ಒಂದು. ಆದ್ರಿಂದ ಈ ಕ್ಷತ್ರಿಯರಿಗೆ ತಕ್ಕ ಶಾಸ್ತಿ ಮಾಡಬೇಕು ಎನ್ನುವಂತಹದ್ದು ಈಗಾಗಲೇ ಸಮಾಜದಲ್ಲಿ ಬ್ರಾಹ್ಮಣರ ಮನಸ್ಸಿನಲ್ಲಿ, ಕ್ಷತ್ರಿಯರು ಈ ಬ್ರಾಹ್ಮಣರೇನು ಮಹಾ ಎನ್ನುವಂತಹ ಭಾವನೆ ಅವರ ಮನಸ್ಸಿನಲ್ಲಿ ಹುಟ್ಟಿರುವುದರಿಂದ ಯಾವ ರೀತಿ ಪೂರ್ವಾಪರ ವಿಚಾರ ಮಾಡದೇನೆ, ತಂದೆಯ ಜೊತೆಗೆ ಮಾತನ್ನು ಆಡದೇನೆ ತಕ್ಷಣದಲ್ಲಿ ಅವನು ಶಾಪವನ್ನು ಕೊಟ್ಟ. ಆದರೆ ಆಮೇಲೆ ಆಶ್ರಮಕ್ಕೆ ಬಂದು ತಂದೆ ಮೇಲಿರುವಂತಹ ಸರ್ಪವನ್ನು ತೆಗೆದು, ತಂದೆಗೆ ಇಂತಹ ಅಪಮಾನವಾಯ್ತಲ್ಲ ಅಂಥೇಳಿ ದುಃಖದಿಂದ ಅಳೋದಕ್ಕೆ ಶುರು ಮಾಡ್ದ. ಆ ಅಳುವನ್ನು ಮತ್ತು ಪಕ್ಕದಲ್ಲಿರುವಂತಹ ಎಲ್ಲರ ಮಾತನ್ನು ಕೇಳಿ ಸಮಾಧಿಯಿಂದ ವಿರಮಿಸಿದಂತಹ ಹೊರಬಂದಂತಹ ಶಮೀಕ ಮಹರ್ಷಿಯು ಇವರಿಂದ ಕೇಳಿ, ಏನಾಯ್ತು, ಯಾಕೆ ಅಳ್ತಾ ಇದ್ದೀಯಾ ಎನ್ನುವಂತಹ ಮಾತನ್ನು ಕೇಳಿ ಎಲ್ಲ ವಿಷಯವನ್ನು ತಿಳಿದುಕೊಂಡು ಆಮೇಲೆ ಹೇಳ್ತಾರೆ 41ನೇ ಶ್ಲೋಕ. ನಿಶಮ್ಯ ಶಪ್ತ ಮತದರ್ಹಂ ನರೇಂದ್ರಂ ಸಬ್ರಾಹ್ಮಣೋ ನಾತ್ಮಜಮಭ್ಯನಂದತ ಅಹೋ ಬತಾಂಹೋ ಮಹದದ್ಯತೆ ಕೃತಂ ಅಲ್ಪೀಯಸಿ ದ್ರೋಹ ಉರುರ್ದಮೋಧೃತಃ. ಏನ್ ಹೇಳ್ತಾನೆ? ನಿಶಮ್ಯ, ಕೇಳಿಕೊಂಡು, ಅಂದ್ರೆ ಏನೇನಾಯ್ತು ಅದನ್ನೆಲ್ಲ ವಿಷಯ ತಿಳಿದುಕೊಂಡು, ಶಪ್ತಂ, ಶಾಪವಾಗಿರುವುದನ್ನ ನೋಡಿ. ಯಾರಿಗೆ? ನರೇಂದ್ರಂ, ಆ ರಾಜನಿಗೆ. ಎಂತಹ? ನ ತದರ್ಹಂ, ಶಾಪಕ್ಕೆ ಅರ್ಹನಾಗಿರಲಿಲ್ಲ ಅವನು. ಶಾಪಕ್ಕೆ ಅನರ್ಹನಾಗಿರುವಂತಹ, ಅಂದ್ರೆ ಶಾಪ ಕೊಡುವಂತಹ ಪಾಪ ಏನು ಮಾಡಿರಲಿಲ್ಲ ಅವನು. ಶಾಪ ಕೊಡುವಷ್ಟು ಪಾಪ ಏನು ಮಾಡಿರಲಿಲ್ಲ. ಆದ್ರಿಂದ ಶಾಪಕ್ಕೆ ಅರ್ಹನಾಗಿರಲಿಲ್ಲ ಅಂತಹ ರಾಜನನ್ನ ಆ ಬ್ರಾಹ್ಮಣನು ಶಾಪ ಮಾಡಿರೋದನ್ನ ನೋಡಿ, ಆ ಬಾಲಕನು ಶಾಪ ಮಾಡಿರೋದನ್ನು ನೋಡಿ, ಆತ್ಮಜಂ ನ ಅಭ್ಯನಂದತ,
ತನ್ನ ಮಗನಿಗೆ ಮಾಡಿರುವ ಕೃತ್ಯಕ್ಕೆ ಅಭಿನಂದನೆ ಸಲ್ಲಿಸಲಿಲ್ಲ ಅಥವಾ ಅಭಿನಂದಿಸಲಿಲ್ಲ. ಅಂದ್ರೆ ಚೆನ್ನಾಗಾಯ್ತು ಒಳ್ಳೇದಾಯ್ತು ಅಂತೇನು ಹೇಳಲಿಲ್ಲ ಅಂತ ಅಂದ್ರೆ ಎರಡು ತಲೆಮಾರುಗಳ ಯೋಚನಾ ಲಹರಿಯ ವ್ಯತ್ಯಾಸ ನಮಗಿಲ್ಲ ಸ್ಪಷ್ಟವಾಗುತ್ತೆ. ಈ ರೀತಿಯ ಹಿಂದಿನ ತಲೆಮಾರಕ್ಕೂ ಮುಂದಿನ ತಲೆಮಾರಕ್ಕೂ ಇಷ್ಟು ವಿರುದ್ಧಾಂಶಗಳು ಬಹುಬೇಗನೆ ಪ್ರಕಟಗೊಂಡಿರುವಂತಹದ್ದು ಅದು ಕಲಿ ಸಂಗಮದ ಪ್ರಭಾವ ಅನ್ನುವಂತಹ ರೀತಿಯಲ್ಲಿ ನಾವು ನೋಡ್ಬೋದು. ಯಾಕೆಂದ್ರೆ ಆ ತಂದೆ ಹುಟ್ಟಿದ್ದು ಬೆಳೆದಿದ್ದು ಅವನ ಸಂಸ್ಕಾರ ಎಲ್ಲ ದ್ವಾಪರ ಯುಗದಲ್ಲಾಗಿರುತ್ತೆ, ಮಗನ ಹುಟ್ಟಿದ್ದು ದ್ವಾಪರ ಯುಗದಲ್ಲಾದರೂ ಸಂಸ್ಕಾರ ಎಲ್ಲ ಕಲಿಯುಗದಲ್ಲಾಗಿರುತ್ತೆ. ಆದ್ರಿಂದ ಈ ಒಂದು ಇಡೀ ಸಮಾಜದ ಚಿಂತನೆಯ ಲಹರಿಯ ಚಿಂತನೆಯ ದಿಕ್ಕೇ ಬದಲಾಗುವಂತಹ ಸಂಗಮ ಕಾಲ ಅದು. ಅದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ಅನುಭವಿಸಬಹುದು. ಅವನೇನು ಹೇಳ್ತಾನೆ, ಅಹೋ ಮಹದ್ ಅಜ್ಞ, ಬಹಳ ದೊಡ್ಡ ಅವಿವೇಕಿ ನೀನು, ದೊಡ್ಡ ಅಜ್ಞಾನಿ ನೀನು. ಅಲ್ಪೀಯಸಿ ದ್ರೋಹಂ ಉರುರ್ಧಮೋಧೃತಃ, ಸ್ವಲ್ಪವೇ ಆಗಿರುವಂತಹ ಪಾಪಕ್ಕೆ ಬಹಳ ದೊಡ್ಡ ಶಿಕ್ಷೆಯನ್ನು ಕಟ್ಟಿಬಿಟ್ಟಿಯಲ್ಲ ನೀನು ಅಂತ ಹೇಳ್ತಾನೆ. ಅಂದ್ರೆ ಅವನ್ ಪ್ರಾಣ ಹೋಗುವಂತಹ ಶಿಕ್ಷೆ ಕೊಡುವಂತಹದ್ದೇನಾಗಿತ್ತು, ಬೇರೆ ಏನಾದ್ರೂ ಸಣ್ಣ ಪುಟ್ಟದ್ ಮಾಡ್ಬೋದಾಗಿತ್ತಲ್ಲ, ಅಷ್ಟು ಯೋಚನೆನೂ ಮಾಡಲಿಲ್ಲ ಶೃಂಗಿ ಅನ್ನುವಂತಹ ಋಷಿ ಅನ್ನುವಂಥದ್ದು. ಆಮೇಲೆ ಮಗನಿಗೆ ಹೇಳ್ತಾನೆ ಆ ರಾಜನ ವೈಶಿಷ್ಟ್ಯ, ಅವನು ನರದೇವ ಅನ್ನುವಂತಹ ಪದ ಬಳಸ್ತಾನೆ, ಪರಾಖ್ಯ ಅನ್ನುವಂತಹ ಪದ ಬಳಸ್ತಾನೆ. ನರದೇವ ಅಂತಂದ್ರೆ ಭೂಮಿಯಲ್ಲಿರುವಂತಹ ಎಲ್ಲರಿಗೆ ರಾಜನು ದೇವರಿಗೆ ಸಮಾನ ಎನ್ನುವಂತಹ ಭಾವನೆ. ಹಾಗೆ ಆ ಭಾವನೆಯಿಂದಲೇನೆ ನೋಡ್ತಾ ಇದ್ರು ಬ್ರಾಹ್ಮಣರೆಲ್ಲರೂ ರಾಜನನ್ನ. ಪರಾಖ್ಯಂ, ಅದರಲ್ಲಿ ವಿಶೇಷವಾಗಿ ಪರೀಕ್ಷಿತನು ವಿಷ್ಣುವಿನಿಂದ ರಕ್ಷಿಸಲ್ಪಟ್ಟವನಾದ್ರಿಂದ ಇವನು ಸಾಕ್ಷಾತ್ ವಿಷ್ಣುವಿನ ಒಂದು ಪರಮಭಕ್ತನೋ ಅನ್ನುವಂತಹ ರೀತಿಯಲ್ಲಿ ಪರಾಖ್ಯಂ, ಶ್ರೇಷ್ಠನಾಗಿರುವಂತಹ ಆ ರಾಜನನ್ನ ನೀನು ಹಾಗೆ ದೂಷಿಸಬಾರ್ದಿತ್ತು ಅಂತ ಆ ವೈಯಕ್ತಿಕವಾಗಿ ಪರೀಕ್ಷಿತನ ಗುಣಗಳನ್ನು ಮತ್ತು ರಾಜನು ಅಕಸ್ಮಾತ್ ಇಲ್ಲದೆ ಇದ್ರೆ ಏನಾಗುತ್ತೆ ಎನ್ನುವಂತಹ ಘಟನೆಗಳನ್ನ ಹೇಳ್ತಾನೆ. ನೀನು ಆ ರಾಜನನ್ನು ಮರಣ ಹೊಂದು ಅಂತ ಹೇಳಿ ಕೊಟ್ಟು 7 ದಿವಸ ಆದಮೇಲೆ ಅವನು ಮರಣ ಹೊಂತಾನೆ. ಆಮೇಲೆ ನಮ್ಮ ರಾಜ್ಯ ಅನಾಥವಾಗ್ತದೆ, ಸನಾಥ ಇದ್ದಿದ್ದು ಅನಾಥವಾಗ್ತದೆ. ಆವಾಗ ರಾಜ್ಯದಲ್ಲಿ ಶತ್ರುಗಳ ಕಾಟ, ಕಳ್ಳಕಾಕರ ಕಾಟ, ಯಾವ ಜನರು ವ್ಯವಧಾನವನ್ನಿಲ್ಲದೇನೆ ಒಬ್ಬರಿಗೊಬ್ಬರು ಕೋಲಾಹಲ, ಪರಸ್ಪರ ಬೈಗುಳ, ಪರಸ್ಪರ ಮರಣ ಮಾರಣ, ಹೊಡೆಯೋದು ಮರಣ ಮಾಡುವುದು ಇತ್ಯಾದಿಗಳು ನಡೆಯುತ್ತವೆ. ನಮ್ಮ ವಿತ್ತಗಳನ್ನ ಗೋವುಗಳನ್ನ ಕಳ್ಳಕಾಕರು ಅಪಹರಿಸ್ಕೊಂಡು ಹೋಗ್ತಾರೆ. ಇದೆಲ್ಲದರಿಂದ ತಡೆಯೋರು ಯಾರು? ನಮಗೆ ರಾಜನು ಜಾಗದಲ್ಲಿದ್ದಾಗ ಮಾತ್ರ ಇವೆಲ್ಲವೂ ನಡೆಯುತ್ತದೆ. ಇನ್ ಶಾರ್ಟ್, ಇವತ್ತಿನ ಭಾಷೆಯಲ್ಲೇ ಹೇಳೋದಾದ್ರೆ, ರಾಜ ಇಲ್ಲ ಅಂತಂದ್ರೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಎಲ್ಲ ಕೈ ಬಿಟ್ಟು ಹೋಗ್ತದೆ ಅನ್ನುವಂತಹ ಮಾತನ್ನ 3-4 ಶ್ಲೋಕಗಳಲ್ಲಿ ಹೇಳಿ ಮೂಲ ತತ್ವವನ್ನ ಹೇಳ್ತಾನೆ. ರಾಜನು ಆ ತನ್ನ ಸ್ಥಾನದಲ್ಲಿ ಇಲ್ಲದೆ ಇದ್ರೆ ಏನಾಗುತ್ತೆ ಎನ್ನುವಂತಹ ಸೈದ್ಧಾಂತಿಕ ಮಾತನ್ನ ಹೇಳ್ತಾರೆ 45ನೇ ಶ್ಲೋಕದಲ್ಲಿ. ತದಾರ್ಯ ಧರ್ಮಶ್ಚ ವಿಲೀಯತೆ ನೃಣಾಂ ವರ್ಣಾಶ್ರಮಾಚಾರಯುತಸ್ತ್ರಯೀಮಯಃ ತತೋರ್ಥ ಕಾಮಾಭಿನಿವಿಶೇಷಿತಾತ್ಮನಾಂ ಶುನಾಂ ಕಪೀನಾಂ ಇವ ವರ್ಣಸಂಕರಃ. ಈ ರಾಜನು ಸಾಮಾನ್ಯವಾಗಿ ಯಾವುದೇ ರಾಜನು, ಅದರಲ್ಲಿ ವಿಶೇಷವಾಗಿ ಪರೀಕ್ಷಿತ ಎಂಬಂತಹ ಪರಮಭಾಗವತ ಧರ್ಮಪಾಲನಾಗಿರುವಂತಹ ರಾಜನು ಇಲ್ಲದಿರುವಾಗ ಏನೇನಾಗುತ್ತೆ? ತ್ರಯೀಮಯ ಧರ್ಮ ಆರ್ಯಧರ್ಮ ವಿಲೀಯತೆ. ತ್ರಯೀ ಅಂದ್ರೆ ವೇದ, ತ್ರಯೀಮಯ ವೇದೋಕ್ತವಾಗಿರುವಂತಹ ಆರ್ಯಧರ್ಮ ಅಂತ ಪದ ಬಳಸ್ತಾರೆ. ಆರ್ಯಧರ್ಮ ಅಂತ ಹೇಳಿದ್ರೆ ಇಲ್ಲಿ ಸದಾಚಾರ ಅಂತ ಅರ್ಥ. ಶ್ರೇಷ್ಠವಾದ ಅಥವಾ ಶ್ರೇಷ್ಠ ಸುಸಂಸ್ಕೃತ ಜನರು ಪಾಲಿಸುವ ಧರ್ಮ ಅನ್ನೋ ಅರ್ಥದಲ್ಲಿ ಹೊರತು ಆರ್ಯಧರ್ಮ ಅಂತ ಪದ ಇದೆ ಆದ್ದರಿಂದ ಆರ್ಯರು ಅನ್ನುವಂತಹ ಒಂದು ಧರ್ಮ ಇತ್ತು ಅಂತೇನು ಇವರು ಹೇಳ್ತಾರಲ್ಲ ಎಡಜೀವಿಗಳಿಗೂ, ಅದಕ್ಕೂ ಇದಕ್ಕೂ ಸಂಬಂಧ ಅಲ್ಲ. ಆರ್ಯಧರ್ಮ ಅಂತಂದ್ರೆ ಆರ್ಯ ಅನ್ನೋ ಅಂದ್ರೆ ವೆಲ್ ಕಲ್ಚರ್ಡ್ ಜೆಂಟಲ್ಮನ್ ಅನ್ನೋ ಅರ್ಥ. ಆರ್ಯಧರ್ಮ ಅಂತಂದ್ರೆ ದ ಎಟಿಕೇಟ್ಸ್ ಫಾಲೋಡ್ ಬೈ ದಿ ಜೆಂಟಲ್ಮೆನ್ ಅಷ್ಟೇನೆ. ತ್ರಯೀಮಯ ಆರ್ಯಧರ್ಮ, ವೇದಗಳಿಂದ ಪ್ರಣೀತವಾಗಿರುವಂತಹ ಆರ್ಯಧರ್ಮವು ವಿಲೀಯತೆ ನಾಶವಾಗುತ್ತೆ. ವರ್ಣಾಶ್ರಮಾಚಾರಗಳು ನಾಶವಾಗುತ್ತದೆ. ಈಗಾಗಲೇ ಅದರ ಒಂದು
ಸೋಂಕನ್ನು ನೋಡ್ತಾ ಇದ್ದೀವಿ. ಜನರು ಅರ್ಥ ಕಾಮಾಭಿನಿವೇಶೇತಾತ್ಮನಾಂ, ತಮ್ಮನ್ನು ತಾವು ಅರ್ಥ ಮತ್ತು ಕಾಮಗಳಲ್ಲಿ ಮಾತ್ರ ತೊಡಗಿಸಿಕೊಳ್ತಾರೆ, ಧರ್ಮ ಮತ್ತು ಮೋಕ್ಷವನ್ನು ಬಿಟ್ಟು ಬಿಡ್ತಾರೆ. ಪುರುಷಾರ್ಥಗಳಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬಂತಹ ಚತುರ್ವಿಧ ಪುರುಷಾರ್ಥಗಳಲ್ಲಿ ಧರ್ಮ ಮತ್ತು ಮೋಕ್ಷ ಅನ್ನೋದನ್ನು ಬಿಟ್ಟು ಬಿಟ್ಟು ಮಧ್ಯದಲ್ಲಿರುವ ಅರ್ಥಕಾಮಗಳಲ್ಲಿ ಮಾತ್ರ ತೊಡಗುವಂಥವ್ರಾಗ್ತಾರೆ ಜನರು. ಹೇಗೆ ಅಂದರೆ ಶುನಾಂ ಕಪೀನಾಂ, ನಾಯಿಗಳಂತೆ ವಾನರರಂತೆ ವರ್ಣಸಂಕರವೂ ಉಂಟಾಗುತ್ತೆ. ಆದ್ದರಿಂದ ರಾಜನು ಇರುವಂತಹದ್ದು, ಆ ಸ್ಥಾನದಲ್ಲಿರುವಂತಹದ್ದು ಬಹಳ ವಿಶೇಷ ಎನ್ನುವಂತಹದ್ದು ನಾವು ಈ ಮೂಲಕ ಭಾಗವತದ ಈ ಶ್ಲೋಕದ ಮೂಲಕ ತಿಳಿದುಕೊಳ್ಳಬಹುದು. ಅದರಲ್ಲಿಯೂ ವಿಶೇಷವಾಗಿ ಆ ಪರೀಕ್ಷಿತನು ಅಶ್ವಮೇಧ ಯಾಗವನ್ನು ಮಾಡಿರುವಂಥವನು, ಆ ಅಶ್ವಮೇಧ ಯಾಗವನ್ನು ಮಾಡಿ ಬಹಳ ಹೆಸರನ್ನು, ಬೃಹತ್ಸ್ರವಾಹ, ಬಹಳ ಕೀರ್ತಿಯನ್ನು ಗಳಿಸಿರುವಂಥವನು. ಅಂತಹ ರಾಜನು ಈ ರೀತಿ ಶಕ್ತನಾದನಲ್ಲ ಎನ್ನುವಂತಹ ಮಾತನ್ನ ತಂದೆಯಿಂದ ಕೇಳಲ್ಪಟ್ಟಂತಹ ಆ ಋಷಿಕನು ಇವಾಗ ಅವನಿಗೆ ರಿಯಲೈಸ್ ಆಗಿ ಅವನೇನು ಕೇಳ್ಕೊಳ್ತಾನೆ, ಪಾಪಂ ಕೃತಂ ಯದ್ ಭಗವಾನ್ ಸರ್ವಾತ್ಮ ಕ್ಷಂತುಮರ್ಹತಿ. ನನ್ನಿಂದ ಯಾವ ಈ ಪಾಪವಾಯಿತೋ ಅದರಿಂದ ಆ ಪಾಪವನ್ನು ಭಗವಂತನು ಕ್ಷಮಿಸಲಿ ಎನ್ನುವುದಾಗಿ ಭಗವಂತನಲ್ಲಿ ಕ್ಷಮೆಯನ್ನು ಯಾಚಿಸಿಕೊಳ್ತಾನೆ. ಈ ಸಂದರ್ಭದಲ್ಲಿ ನೋಡಿದರೆ ಹಿಂದಿನ ಯುಗಗಳಲ್ಲಿ ಋಷಿ ಮುನಿಗಳಲ್ಲಿ ಇರುವಂತಹ ಕಥೆಗಳನ್ನು, ಹಿಂದಿನ ಯುಗಗಳಲ್ಲಿರುವಂತಹ ಕಥೆಗಳನ್ನು ಕೇಳಿದ್ರೆ ಅವಾಗ ಒಂದು ಏನಾದರೂ ಅಘಟಿತ ಘಟನೆ ಅಥವಾ ನಡೆಯಬಾರದ ಘಟನೆ ನಡೆದಿದ್ರೆ ಅದನ್ನು ಹೇಗೆ ಸರಿ ಮಾಡಬೇಕು ಅಂತ ಯೋಚನೆ ಮಾಡಿ ಸರಿ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದ್ರು. ಆದರೆ ಈ ಬ್ರಾಹ್ಮಣನು ಒಂದು ಕೆಟ್ಟ ಕಾರ್ಯ ನಡೆಯಿತು, ಅದನ್ನು ಹೇಗೆ ಸರಿ ಮಾಡಬೇಕು ಅಂತ ಯೋಚನೆ ಮಾಡದೆ ಭಗವಂತನೇ ಕ್ಷಮೆ ಮಾಡು ಅಂತ ಕೇಳ್ಕೊಂಡ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ಟ. ಇದು ಪುನಃ ಆ ಸಂಗಮ ಕಾಲ, ದ್ವಾಪರ ಮತ್ತು ಕಲಿಯದಲ್ಲಿ ವ್ಯತ್ಯಾಸವನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ಗಮನಿಸಬಹುದು. ಈ ಪ್ರಕಾರ ಸೂತ ಮಹರ್ಷಿ ಆ ಶೌನಕಾದರ್ಶಿಗಳಿಗೆ ಹೇಳ್ತಾನೆ, ಸ್ವಯಂ ವಿಪ್ರಕೃತೋ ರಾಜ್ಞಾ ನೈವಾಘಂ ತದ ಚಿಂತಯೇ ಇತಿ ಪುತ್ರಕೃತಾಗೇನ ಸೋನು ತಪ್ತೋ ಮಹಾಮುನಿ ಸ್ವಯಂ ವಿಪ್ರಕೃತೋ ರಾಜ್ಞಾ ನೈವಾಘಂ ತದ ಚಿಂತಯೇತ್. 49-50 ಶ್ಲೋಕ. ಆ ಮುನಿಯಾದರೂ, ಶಮೀಕ ಮುನಿಯಾದರೂ ರಾಜನಿಂದ ಮಾಡಿರುವಂತಹ ಆ ಅಪಮಾನವನ್ನು ಅವನು ಯೋಚನೆಯೇ ಮಾಡಲಿಲ್ಲ, ಏನು ಆಗೇ ಇಲ್ಲ ಅನ್ನೋ ಥರ ಅವನು ಆ ಘಟನೆಯನ್ನು ಮರ್ತೇ ಬಿಟ್ಟ. ಪ್ರಾಯಶಃ ಸಾಧವೋ ಲೋಕೆ ಪರೈರ್ದ್ವಂದ್ವೇಷು ಯೋಜಿತಾಃ ನ ವ್ಯಥಂತಿ ನ ಹೃಷ್ಯಂತಿ ಯತ ಆತ್ಮಗುಣಾಶ್ರಯ. ಆ ಶಮೀಕ ಋಷಿ ಬಗ್ಗೆ ಒಂದು ಮಾತು ಹೇಳ್ತಾನೆ, ಪ್ರಾಯಶಃ ಜ್ಞಾನಿಗಳು, ಸಾಧುಗಳು ಹೇಗಿರ್ತಾರೆ ಅಂತ ಹೇಳಿದ್ರೆ, ಎದುರುಗಡೆ ಇರುವಂತಹ ವ್ಯಕ್ತಿಗಳು ಇವರ ಬಗ್ಗೆ ತುಂಬಾ ಕೆಟ್ಟದಾಗಿ ಆಚರಣೆ ನಡೆಸಿದ್ರು ಇವರು ಪುನಃ ಪ್ರತಿಯಾಗಿ ಅವರಿಗೆ ನ ವ್ಯಥಂತಿ, ಅದರ ಬಗ್ಗೆ ದುಃಖನೂ ಪಡೋದಿಲ್ಲ, ಸುಖನೂ ಪಡೋದಿಲ್ಲ, ನ ಹೃಷ್ಯಂತಿ, ಮತ್ತು ಪ್ರತೀಕಾರವನ್ನು ಬಯಸೋದಿಲ್ಲ. ಅಂತಹ ಆತ್ಮಗುಣಾಶ್ರಯ, ಆದರೆ ತಮ್ಮ ಆತ್ಮಾರಾಮ ಸ್ಥಿತಿಯಲ್ಲಿಯೇ ಅವರು ಇರುವಂಥವರು ಎನ್ನುವಂತಹ ಆ ಒಂದು ಶಮೀಕ ಮಹರ್ಷಿಯ ವೈಶಿಷ್ಟ್ಯ ಗುಣವನ್ನು ಹೇಳಿ ಈ ಅಧ್ಯಾಯ ಪರಿಸಮಾಪ್ತಿಯನ್ನು ಮಾಡ್ತಾರೆ. ಮುಂದಿನ ಅಧ್ಯಾಯದಲ್ಲಿ ಆ ಶುಕ ಮಹರ್ಷಿಯ ಪರೀಕ್ಷಿತ ಮಹಾರಾಜನು ರಾಜ್ಯಕ್ಕೆ ಹೋದ ನಂತರ ಯಾವ ರೀತಿ ಅವನು ಪರಿತಪಿಸ್ತಾನೆ, ನನ್ನಿಂದ ಎಂಥ ಅಪಚಾರವಾಯ್ತಲ್ಲ ಎನ್ನುವಂತಹ ರೀತಿಯಲ್ಲಿ ಪರಿತಪಿಸ್ತಾನೆ ಎನ್ನುವಂತಹ ವಿಚಾರವನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಎಲ್ರಿಗೂ ನಮಸ್ಕಾರ. ತತ್ಸತ್ ಶ್ರೀ ಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರು. ನಮಸ್ಕಾರ ಗುರು. ನಮಸ್ಕಾರ ಗುರು. ನಮಸ್ಕಾರ ಗುರು. ಎಲ್ಲಾರ್ಗು ನಮಸ್ಕಾರ. ಎಲ್ಲಾರ್ಗು ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ನಮಸ್ತೆ ಆಚಾರ್ಯ.